ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಿಂಚನ ವೇದಿಕೆ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ತಾಲೂಕಾ ಸಮಿತಿ ಬಾಗಲಕೋಟೆ ಇದರ ಪರಿಕಲ್ಪನೆಯನ್ನು ಕಟ್ಟಿಕೊಂಡು ಇವತ್ತೊಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸಹೋದರಿ ಶ್ರೀಮತಿ ಗೀತಾ ದಾನ್ಶೆಟ್ಟಿ ಮೇಡಮ್ ಅವರಿಗೂ, ಮಾರ್ಗದರ್ಶನ ಮಾಡ್ತಾ ಇರುವಂಥ ಮಾನ್ಯ ಶ್ರೀಯುತ ಪಿ ಡಿ ಜತ್ತಿ ಅವರಿಗೂ, ಸಂಯೋಜನೆ ಕಾರ್ಯವನ್ನು ಸಂಯೋಜನೆ ರೂಪದಲ್ಲಿ ನಿರ್ವಹಣೆ ಮಾಡ್ತಾ ಇರುವಂಥ ಮಾನ್ಯ ಶ್ರೀ ನದಾಫ್ ಹಾಗೂ ದೇವನಗಾಲ್ ಸರ್ ಅವರಿಗೂ ಆತ್ಮೀಯವಾಗಿರ್ತಕ್ಕಂಥ ವಂದನೆಗಳನ್ನು ತಿಳಿಸ್ತಾ, ಇವತ್ತಿನ 42ನೇ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಅನಿಸ್ತದೆ. ಆತ್ಮೀಯರೇ, ಚಿಂತನದ ವಿಷಯಕ್ಕೆ ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಶಕ್ತ ಮನ ಸಂತೃಪ್ತಿ ಜೀವನ ಅಂತಕ್ಕಂಥದ್ದು. ಈ ವಿಷಯ ಕುರಿತು ಇವತ್ತಿನ ಈ ಮಾಲಿಕೆಯಲ್ಲಿ ಬೆಳಗಿನಿಂದ ಹಿಡಿದು ರಾತ್ರಿವರೆಗೂ ಮನುಷ್ಯನ ಬದುಕು ಒಂದು ಹೋರಾಟದಲ್ಲಿ ತೊಡಗಿದೆ ಅಂತ ತಿಳ್ಕೊಂಡು ಕೇಳಿದರೆ ಅದು ಬದುಕಿನ ಹೋರಾಟವೇ ಹೊರತು ಮತ್ತೇನೂ. ಶಿಕ್ಷಕರಾಗಿರ್ತಕ್ಕಂಥವರು ಶಾಲಾ ಕೆಲಸದಲ್ಲಿ, ರೈತನಾಗಿರ್ತಕ್ಕಂಥವ ತನ್ನ ಹೊಲಗದ್ದೆಗಳಲ್ಲಿ, ವ್ಯಾಪಾರಿಯಾಗಿರ್ತಕ್ಕಂಥವ ಉದ್ಯೋಗದಲ್ಲಿ ಏನೆಲ್ಲ ತೊಡಗಿಕೊಂಡ್ರೂ ಕೂಡ ಅವನ ಮನಸ್ಸಿನ ಮೇಲೆ ಅವನ ಕಾರ್ಯ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಆಗುವುದಿಲ್ಲ. ಅಂಥ ರೀತಿಯೊಳಗೆ ಇವತ್ತು ಆರಂಭದಲ್ಲೇ ನಾನು ನೆನಪು ಮಾಡಿಕೊಳ್ಳೋದು ಮೈಸೂರಿನ ದಾರ್ಶನಿಕ ಹಾಗೂ ಕವಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ.ಸಿ. ಶಿವಪ್ಪನವರು ಬರೆದಿರ್ತಕ್ಕಂಥ ಮುದ್ದುರಾಮನ ಮನಸ್ಸು ಬದುಕು ಅನ್ನುವಂಥ ಪುಸ್ತಕದಲ್ಲಿ ಮನಸ್ಸಿನ ಕುರಿತು ಹೀಗೆ ಹೇಳ್ತಾರೆ: ಅವರವರ ಚಿಂತನೆಯೇ ದಿಕ್ಸೂಚಿ ಮುನ್ನಡೆಗೆ. ಗಮನಿಸ್ಬೇಕು ತಾವು, ಅವರವರ ಚಿಂತನೆಯೇ ದಿಕ್ಸೂಚಿ ಮುನ್ನಡೆಗೆ, ಸಮತೋಲ ಸಂತಸಕ್ಕೆ ನೆಲೆ ಚಿತ್ತಚರ್ಯ, ಹಿನ್ನಡೆವ ಮನದಲ್ಲಿ ವಿಜಯ ಅಂಕುರವೆಲ್ಲಿ, ಹಿನ್ನಡೆವ ಮನದಲ್ಲಿ ವಿಜಯ ಅಂಕುರವೆಲ್ಲಿ, ಮನಸ್ಸೆಂತೋ ಬಾಳಂತೆ ಮುದ್ದುರಾಮ. ಈ ವಚನವನ್ನ ನೋಡುವಾಗ ಅನಿಸ್ತದೆ, ನಮ್ಮ ಚಿಂತನೆ ನಮ್ಮ ಬದುಕಿಗೆ ಒಂದು ಮುನ್ನುಡಿಯನ್ನು ಬರೆದಂಗೆ, ಅದು ಸಮತೋಲನ ಇರುವಂಥದ್ದು, ಅದು ಸಂತೋಷದ ಇರುವಂಥದ್ದು, ನಮ್ಮ ನೆಲೆಯನ್ನ ಬೆಲೆಯಾಗಿ ಕಲೆಯಾಗಿ ಒಂದು ಜೀವ ಸೆಲೆಯಾಗಿ ಇರುವಂತೆ ಮಾಡುವಂಥದ್ದು, ಚಿತ್ತವ ಮುಖ ಪ್ರಸನ್ನತೆಯನ್ನು ಕೊಡಿಸುವಂಥದ್ದು ಎಲ್ಲವೂ ಈ ಮನಸ್ಸನ್ನ ಆಧಾರವಾಗಿದೆ ಅಂತ ತಿಳ್ಕೊಂಡು ಹೇಳ್ತೇವೆ. ಹಿನ್ನಡೆಯುವ ಮನದಲ್ಲಿ ವಿಜಯ ಅಂಕುರವೆಲ್ಲಿ. ಎಷ್ಟು ಅಮೋಘವಾಗಿರ್ತಕ್ಕಂಥ ಪರಿಕಲ್ಪನೆ. ಮನಸ್ಸು ಹಿಂದೆ ಸರಿದ್ರೆ ಇನ್ನು ವಿಜಯದ ಅಂಕುರ ಅದು ಮೊಳಕೆ ಒಡೆಯುವುದರ ಹೆಂಗೆ? ಅದಕ್ಕೆ ಮನಸ್ಸಂತೋ ಬಾಳಂತೆ ಮುದ್ದುರಾಮ ಅನ್ನುವಂತಹ ಕೆ.ಸಿ. ಶಿವಪ್ಪನವರ ಮಾತು ಇವತ್ತಿನ ಸಶಕ್ತ ಮನ ಸಂತೃಪ್ತಿ ಜೀವನಕ್ಕೆ ಒಂದು ಮುನ್ನುಡಿ ಆದೀತು ಅನ್ನೋದನ್ನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಿದ್ರೆ ಆತ್ಮೀಯರೇ, ಎಲ್ಲವೂ ಮನುಷ್ಯ ಅಂತ ಕೆಲಸ ಮಾಡ್ತಕ್ಕಂಥ ನಾವು ಎಲ್ಲವೂ ಕೆಲಸ ಕಾರ್ಯಗಳು ಮನುಷ್ಯನ ಮನಸ್ಸಿನ ಪ್ರೇರಣೆಯಿಂದ ಆಗ್ತವೆ. ಮನಸ್ಸಿರ್ಲಿಕ್ಕಂತಂದ್ರೆ ಅಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಪಾಲ್ಗೊಳ್ಳುವಿಕೆ ಇಲ್ಲ, ಪಾಲ್ಗೊಳ್ಳುವಿಕೆ ಇಲ್ಲ ಅಂತಂದ್ರೆ ಫಲಶ್ರುತಿ ಇಲ್ಲ, ಫಲಶ್ರುತಿ ಇಲ್ಲ ಅಂತಂದ್ರೆ ಮನಸ್ಸಿಗೆ ಅದು ತೃಪ್ತಿ ಇಲ್ಲ. ಅದನ್ನ ಕೇಳಿದವರು ನೋಡಿದವರು ಅದನ್ನು ಮೊದಲಿಸುತ್ತಾರೆ ವಿನಃ ಅದನ್ನ ಉತ್ತಮವಾಗಿರ್ತಕ್ಕಂಥದ್ದನ್ನು ಶ್ಲಾಘಿಸುವ ಕಾರ್ಯ ಅಲ್ಲಿ ಆಗುವುದಿಲ್ಲ. ಮುಖ್ಯವಾಗಿ ಇದನ್ನ ಅವಲೋಕನ ಮಾಡುವಾಗ ಹೀಗೆ ಮನುಷ್ಯರೇ ಅಂತ ತಿಳ್ಕೊಂಡು ಹೇಳುವಾಗ ಖಂಡಿತವಾಗಿಯೂ ಮನಸ್ಸಂದ್ರೇನು, ಮನಸ್ಸಿನ ಲಕ್ಷಣಗಳು ಯಾವುವು, ಮನಸ್ಸಿನಲ್ಲಿ ಪ್ರಕಾರಗಳು ಎಷ್ಟದಾವ, ಮತ್ತು ಮಾಡುವ ಕೆಲಸಕ್ಕೆ ಮನಸ್ಸು ಯಾಕೆ ಬೇಕು, ಈ ಮಾಡಿದ ಕೆಲಸಕ್ಕೆ ಮನಸ್ಸಿನ ಪರಿಣಾಮ ಐತೋ ಇಲ್ಲೋ, ಮತ್ತು ಮನಸ್ಸನ್ನ ಅದು ಅದು ಅಶಕ್ತ ಆಗಿದ್ರೆ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದನ್ನ ಸಬಲೀಕರಣ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು ಅನ್ನುವಂತಹ 1-2-3 ಅಂಶಗಳನ್ನು ಇದರೊಳಗೆ ಇಟ್ಟುಕೊಂಡು ಇವತ್ತಿನ ಚಿಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವೆ.
ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಬಯಸ್ತೇನೆ. ಸ್ನೇಹಿತರೆ, ಮನಸ್ಸು ಅಂದ ಕೂಡಲೇ ನಮಗೆ ಗೊತ್ತಾಗ್ತಾ ಇರೋದು ಇದು ಕಾರ್ಯ ಪ್ರಚೋದನೆಯನ್ನ ಮಾಡ್ತಕ್ಕಂಥದ್ದು, ಪ್ರಜ್ಞೆ ಉಳ್ಳತಕ್ಕಂಥದ್ದು ಅನ್ನೋದನ್ನು ಕೇಳ್ತಕೊಳ್ತೇವೆ. ಡಿಕ್ಷನರಿ ಮೀನಿಂಗ್ ಕೊಡುವಂಥದ್ದಾದ್ರೆ ಅನುಭವ, ವಿಚಾರ ಮತ್ತು ಸಂತಸ, ಕಷ್ಟಗಳನ್ನು ತನ್ನ ಮೂಲಕವಾಗಿ ಹೊರಹಾಕುವ, ಚಟುವಟಿಕೆಗಳ ಮೂಲಕವಾಗಿ ತೋರಿಸಿಕೊಡುವ ಒಂದು ಪ್ರಜ್ಞೆ ಅಂತ ಇದಕ್ಕೆ ಕರಿತೇವೆ. ಇದನ್ನ ಕಾಂಪ್ಲೆಕ್ಸ್ ಅಂತಕ್ಕಂಥ ರೀತಿಯಲ್ಲಿ ನೋಡ್ತೇವೆ. ಆಬ್ಸ್ಟ್ರಾಕ್ಟ್ ಮೈಂಡ್ ಇಸ್ ಆಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಮನಸ್ಸು ಅದು ಬಹಳ ಅದು ತುಮುಲವಾಗಿರ್ತಕ್ಕಂಥದ್ದು, ಗೋಚರಿಸಲಿಕ್ಕೆ ಆಗುವುದಿಲ್ಲ. ಒಂದು ಪುಸ್ತಕವನ್ನ ತೋರಿಸಬಹುದು, ಅದನ್ನು ಕೈ ಮುಟ್ಟಿ ಅದನ್ನ ಅನುಭವಿಸಬಹುದು. ಆದ್ರೆ ಮನಸ್ಸು ಅಂತ ಅಂದ ಕೂಡಲೇ ತೋರ್ಸ್ ಅಂತ ಕೇಳಿದ್ರೆ ಹೆಂಗೆ ತೋರಿಸೋದು? ಈ ತೋರಿಸುವಂತಹ ಭಾವ ಏನಿದೆಯಲ್ಲ, ಇದು ಕಷ್ಟದಲ್ಲಿ ಬರುವಾಗ ಕಣ್ಣೀರಾಗಿ ಹರಿಯತಕ್ಕಂಥದ್ದು, ಗೊತ್ತಿರಲಾರದೆ ಲುಚು ಅಂತ ಕೊಡುವಂಥದ್ದು, ಕಣಿಕರವನ್ನ ವ್ಯಕ್ತ ಮಾಡತಕ್ಕಂಥದ್ದು ಮನಸ್ಸಿನ ಪ್ರಭಾವ ಮತ್ತು ಪರಿಣಾಮನೇ ಆಗಿರ್ತದೆ. ಅದರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಇದಕ್ಕೆ ಅಬಿಲಿಟಿ ಮತ್ತು ಥಿಂಕ್ ಅಂಡ್ ರೀಸನ್ ಅಂತ ಕರಿತೀವಿ. ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಅದು ವೈಚಾರಿಕ ಶಕ್ತಿಯಾಗಿರುವಂಥದ್ದು ಮತ್ತು ಕಾರಣವನ್ನು ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಮ್ಮನ್ನು ಪ್ರಚೋದನೆಗೊಳಿಸ್ತಕ್ಕಂಥದ್ದು ಯಾವುದದ ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ನಾವು ಪ್ರಜ್ಞೆ ಅಂತ ಕರಿತೀವಿ ಮತ್ತು ಅನುಭವದ ಮೂಲಕವಾಗಿ ಇದನ್ನು ಗೊತ್ತ ಮಾಡ್ತೇವೆ. ಸ್ನೇಹಿತರೆ, ಇವತ್ತು ಫ್ಯಾನ್ ತಿರುಗ್ತೈತಿ ಅಂತ ಹೇಳಿದ್ರೆ ತಿರುಗತಕ್ಕಂಥ ಫ್ಯಾನ್ ಕಾಣಿಸ್ತದೆ, ಆದ್ರೆ ತಿರುಗಿಸ್ತಕ್ಕಂಥ ಕರೆಂಟ್ ತೋರ್ಸಂತಂದ್ರೆ ನಾವು ಫ್ಯಾನ್ ತೋರಿಸ್ಬೋದು ಹೊರತಾಗಿ ಬಟನ್ ತೋರಿಸ್ಬೋದು. ಬಟನ್ ಒತ್ತಿದ್ರೆ ಫ್ಯೂಸ್ ಸಪ್ಲೈ ಆಗಿ ಫ್ಯಾನ್ ತಿರುಗತಕ್ಕಂಥದ್ದನ್ನು ನೋಡ್ತೇವೆ. ಫ್ಯಾನ್ ತಿರುಗಿದಾಗ ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಕೆಳಗೆ ಕುಂತಿರ್ತಕ್ಕಂಥವ್ರಿಗೆ ಗಾಳಿ ಬಡಿತಾ ಇದೆ, ಅದು ಉಲ್ಲಾಸಿತರಾಗ್ತಾರೆ, ಆನಂದ ಆಗ್ತದೆ, ಸೆಕೆ ಇರುವಂತಹ ದಿವಸದೊಳಗೆ ಬಹಳ ಬಹಳ ಒಳ್ಳೆಯದಾತಪ್ಪ ಅಂತ ಪ್ರೇರಣೆ ಮಾಡ್ತೇವೆ. ಹಾಗಿದ್ರೆ ತಿರುಗಿಸ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಐತಲ್ಲ, ಆದ್ರೆ ಕರೆಂಟ್ ಅನ್ನ ಹೋಗಿತ್ತು, ಬಟನ್ ಅನ್ನು ಬಡದಿವಿ, ಫ್ಯಾನ್ ತಿರುಗ್ತೈತೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ವೈರ್ ಕರೆಂಟ್ ತೋರ್ಸಂದ್ರೆ ವೈರ್ ಕಡೆ ಕೈ ಮಾಡಿ ತೋರಿಸುವುದಲ್ಲ, ಬಟನ್ ಕಡೆ ಕೈ ಮಾಡಿ ತೋರಿಸುವುದಲ್ಲ, ವೈರ್ ನಲ್ಲಿ ಇರ್ತಕ್ಕಂಥ ತಂತಿ ತೋರಿಸುವುದಲ್ಲ, ಕರೆಂಟ್ ತೋರಿಸುವುದು, ಅದರಲ್ಲಿರ್ತಕ್ಕಂಥ ಶಕ್ತಿ ತೋರಿಸುವುದು, ಎಲೆಕ್ಟ್ರಿಕಲ್ ಪವರ್ ತೋರಿಸುವುದು. ಈ ಪವರ್ ಅಂತಂದ್ರೆ ಎಲ್ಲಿ ಐತಿ ಅಂತ ತಿಳ್ಕೊಂಡು ಕೇಳಿದ್ರೆ ಕಾಣದಂತೆ ಇದ್ದು ಕಾಣಿಸುವ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸ್ತಕ್ಕಂಥದ್ದು ಹೆಂಗ ಒಂದು ಶಕ್ತಿ ಐತಲ್ಲ, ಆ ಶಕ್ತಿ ಯಾವುದಿದೆ ನಮ್ಮ ಕೆಲಸ ಕಾರ್ಯಗಳಿಗೆ ತೋರಿಸ್ತಕ್ಕಂಥದ್ದು ಅಂತಂದ್ರೆ ಅದು ಮನಸ್ಸಿನ ಶಕ್ತಿ ಅದ. ಆ ಕಾರಣಕ್ಕಾಗಿ ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ಒಂದು ಶಕ್ತಿ ಐತಿ, ಅದು ಮನಃಶಕ್ತಿ ಅಂತ ಭಾವಿಸ್ಕೊಳ್ತೇವೆ. ಬಟನ್ ಹೊಡೆದ್ರೆ ಫ್ಯಾನ್ ತಿರುಗಿತು, ಬಟನ್ ಹೊಡೆದ್ರೆ ಮತ್ತೆ ಒಂದು ಲೈಟ್ ದೊಳಗಿರ್ತಕ್ಕಂಥ ಬೆಳಕು ಹೊರಗೆ ಬಂತು. ಈ ಎರಡೂ ಶಕ್ತಿಗಳಲ್ಲಿ ಇರ್ತಕ್ಕಂಥದ್ದು ಹೆಂಗ ನಾವು ತಿಳ್ಕೊಂತೀವಿ. ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿ ಅದು ಕಾರ್ಯ ಪ್ರಚೋದನೆಗೆ ತನ್ನನ್ನು ತೊಡಗಿಸಿಕೊಂಡು ಬರ್ತೈತೆ ಅಂತ ಕೇಳಿದ್ರೆ ಅದೇ ಮಹಾನ್ ಶಕ್ತಿಯಾಗಿ ತೋರುತ್ತದೆ. ಅದಕ್ಕೆ ಇಂಥ ಶಕ್ತಿಯನ್ನು ತಗೊಳ್ಳುವಂತಹ ದಿವಸದೊಳಗೆ ನಾವು ಇದರ ಬಗ್ಗೆ ಕೆಲವೊಬ್ರು ಶಿಕ್ಷಣ ತಜ್ಞರು ಹೇಳ್ತಾರೆ, ಮನಸ್ಸಂತಕ್ಕಂಥದ್ದು ಕ್ರಿಯೆಯಲ್ಲಿ ರೂಪಿತಗೊಳ್ಳತಕ್ಕಂಥದ್ದು ಮತ್ತು ವ್ಯಕ್ತಿ ಇದು ಮನಸ್ಸು ಅಂತಕ್ಕಂಥದ್ದು ಹೆನ್ರಿ ಗ್ಯಾರಟೆ ಅಂತಕ್ಕಂಥವ್ರು ಇದಕ್ಕೆ ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಅದರದಾಗಿರ್ತಕ್ಕಂಥ ವ್ಯಾಖ್ಯೆಯನ್ನು ನಿರೂಪಣೆ ಮಾಡ್ತಾರೆ. ಜೀವಿಯ ಅಣುಕ್ರಿಯೆ ಮತ್ತು ಅನುಭವಗಳನ್ನ ಒಳಗೊಂಡದ್ದ ಮನಸ್ಸು ಅಂತ ತಿಳ್ಕೊಂಡು ಚಾರ್ಲಸ್ ಸ್ಕಿನ್ನರ್ ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಮನಸ್ಸಿನ ಬಗ್ಗೆ ತನ್ನ ವ್ಯಾಖ್ಯಾನೆಯನ್ನು ಮಾಡ್ತಾನೆ. ಜೀವಿಯ ಸಮಗ್ರ ವರ್ತನೆಗಳ ಮೇಲಿನ ಉತ್ತಮ ನಿಯಂತ್ರಣ ಮತ್ತು ಅರಿವು ಉಂಟು ಮಾಡತಕ್ಕಂಥದ್ದೇ ಮನಸ್ಸು. ಇಲ್ಲಿ ಎರಡದ, ಒಂದು ನಿಯಂತ್ರಣದ, ಇನ್ನೊಂದು ಅರಿವದ. ಅದು ಅರಿವು ಹೆಂಗ ಅಂತ ತಿಳ್ಕೊಂಡು ಕೇಳಿದ್ರೆ ಸಮಗ್ರವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಮೇಲೆ ಒಂದು ನಿಯಂತ್ರಣನೂ ಆಗಬೇಕು,
ಅವುಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಕೊಡ್ಬೇಕು. ಅಂಥದ್ದು ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ ಅಂಥದ್ದೇ ಮನಸ್ಸು ಅಂತಕ್ಕಂಥದ್ದನ್ನ ಮ್ಯಾಕಡೂಗಲ್ ಅವರು ಇದನ್ನ ನಮಗೆ ತಿಳಿಸ್ಕೊಡ್ತಾರೆ. ಅಂತೂ ಇರಲಿ, ಮನಸ್ಸಿನ ವ್ಯಾಖ್ಯೆಗಳು ಏನೇ ಇದ್ರೂ ಕೂಡ ನಾವು ತಿಳ್ಕೊಂತೀವಿ ಮನುಷ್ಯ ಆಗಬೇಕಾಗಿತ್ತು ಅಂತಂದ್ರೆ ಮನುಷ್ಯನ ಹತ್ತಿರ ಒಂದು ಮನಸ್ಸು ಐತಿ ಅಂತಕ್ಕಂಥದ್ದು. ಇದಕ್ಕೆ ಕವಿಗಳ ಮಾತಿನಲ್ಲಿ ಮನುಷ್ಯರಂತರ ಯಾರಿಗೆ ಕರೀತಾರೆ? ಮನಸ್ಸೈತಂತ ಮನುಷ್ಯರಂತಾರೆ. ಹಂಗಾದ್ರೆ ಅವ್ರ ಮನಸ್ಸು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಅವರು ಬರೀತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಛಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯಲ್, ಅಲಂಪಿನ, ಇಂಪುಗಳಿಗೆ ಆಗರಂ ಆದ ಆ ಮಾನಸರೇ ಮಾನಸರ್. ಇದಕ್ಕೆ ಡೆಫಿನಿಷನ್ ಕೊಡ್ತಾರೆ. ಈ ಎಲ್ಲ ಗುಣಗಳನ್ನ ಹೊಂದಿರ್ತಕ್ಕಂಥ, ಈ ಎಲ್ಲ ತಾತ್ವಿಕ ಗುಣಗಳನ್ನ ಒಳಗೊಂಡಿರ್ತಕ್ಕಂಥ, ಈ ಎಲ್ಲ ಸಾತ್ವಿಕ ಗುಣಗಳನ್ನ ಒಳಗೊಂಡಿರ್ತಕ್ಕಂಥ, ಈ ಎಲ್ಲ ಧನಾತ್ಮಕ ಶಕ್ತಿಯನ್ನ ಗುಣಗಳನ್ನಾಗಿ ಪರಿವರ್ತಿಸಿಕೊಂಡು ಕಾರ್ಯರೂಪದಲ್ಲಿ ತೋರಿಸ್ತಕ್ಕಂಥ ಕ್ರಿಯೆ ಏನೈತಲ್ಲ, ಇದು ನಿಜವಾದ ಮನುಷ್ಯನ ಕ್ರಿಯೆಯಾಗಿರ್ತದೆ. ಅದಕ್ಕೆ ಅಂಥ ಮಾನಸರೇ ಮಾನಸರ್, ಅಂಥವರೇ ಮನುಷ್ಯರು. ಇದನ್ನು ಬಿಟ್ಟ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ತೊಡಗಿ ಅದು ವಿಕೃತವಾಗಿರ್ತಕ್ಕಂಥ, ಪ್ರಕೃತಿಯನ್ನ ವಿಕೃತಿಯಲ್ಲಿ ಕಾಣ್ತಕ್ಕಂಥ, ಮನಸ್ಸಿಗೆ ಅತೃಪ್ತಿಯನ್ನು ತಂದು ಕೊಡ್ತಕ್ಕಂಥಲ್ಲಿ ತೊಡಗಿದ ಕರೆ ಆಯಿತು ಅಂತಂದ್ರೆ ಅವನಿಗೆ ಮನುಷ್ಯ ಅಂತೀರೇನು ಅಂತ ತಿಳ್ಕೊಂಡು ದಾರ್ಶನಿಕರು ಬರೀತಾರೆ. ಖಂಡಿತವಾಗಿ ಇವೆಲ್ಲವುಗಳನ್ನ ನಾವು ತಿಳ್ಕೊಳ್ಳೋದಾಯ್ತು ಅಂತಂದ್ರೆ ಖಂಡಿತವಾಗಿಯೂ ಮನಸ್ಸು ಅಂತ ತಿಳ್ಕೊಂಡು ಕೇಳಿದ್ರೆ ಇವೆಲ್ಲವನ್ನ ತಗೊಳ್ತೀವಿ. ಹಂಗಿದ್ರೆ ಇಂಥ ಮನಸ್ಸಿಗೆ ಲಕ್ಷಣಗಳದ. ಏನು ಮನುಷ್ಯನ ಲಕ್ಷಣ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಕಾರ್ಯವನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಇದರ ಲಕ್ಷಣ, ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇದರ ಲಕ್ಷಣ, ಅರಿವನ್ನ ತುಂಬಿ ಕೊಡ್ತಕ್ಕಂಥದ್ದು ಇದರ ಲಕ್ಷಣ, ಮುಂದೆ ಸಂದೇಹವನ್ನ ಉಂಟು ಮಾಡ್ತಕ್ಕಂಥದ್ದು ಮತ್ತು ನಂಬಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಯೋಗ್ಯ ನಿರ್ಣಯವನ್ನ ಕೈಕೊಳ್ತಕ್ಕಂಥದ್ದು ಮತ್ತು ಸಂಕೀರ್ಣವಾಗಿರ್ತಕ್ಕಂಥದ್ದನ್ನು ವಿಶ್ಲೇಷಿಸ್ತಕ್ಕಂಥದ್ದು ಅಂತ ತಿಳ್ಕೊಂಡು ಇದರ ಲಕ್ಷಣಗಳನ್ನು ಕೊಡ್ತೀವಿ. ಅದಕ್ಕೆ ಮನಸ್ಸಿಗೆ ಹೇಳ್ತಾರೆ ಸಾರ ವಿಚಾರ ಮಾಡಿ ನೋಡಂತ. ಸಾರ ಮತ್ತು ಅಸಾರ ಯಾವುದು ಸಾಧಕದ ಬಾಧಕದ ಇವು ಎರಡರ ಬಗ್ಗೆ ತಿಳ್ಕೊಳಪ್ಪ. ಯಾವುದು ಉತ್ಕೃಷ್ಟದ, ಯಾವುದು ನಿಕೃಷ್ಟದ, ಯಾವುದು ಗುಚ್ಛದ, ಯಾವುದು ನೀಚದ, ಯಾವುದು ಒಳ್ಳೇದದ, ಯಾವುದು ಕೆಟ್ಟದ್ದದ, ಯಾವ್ದಾದ್ರೆ ಲಾಭ ಆಗ್ತದ, ಯಾವ್ದಾದ್ರೆ ಹಾನಿ ಆಗ್ತದ, ಯಾವುದು ಸರಿಯದ, ಯಾವುದು ತಪ್ಪದ. ಇವು ಎರಡು ಬದುಕಿನಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಭಾವನೆಗಳು. ಈ ಭಾವನೆಗಳಿಗೆ ಬಲಿಷ್ಠ ಭಾವವನ್ನು ತುಂಬಿ ಧನಾತ್ಮಕವಾಗಿ ಯೋಚಿಸಿ ತಪ್ಪನ್ನುವುದನ್ನು ಬಿಟ್ಟು ಸರಿ ಎನ್ನುವುದನ್ನು ಆಯ್ಕೆ ಮಾಡಿ 4 ಜನರಿಗೆ ತೋರಿಸುವಂತ ಕಾರ್ಯದಲ್ಲಿ ಏನು ಪ್ರಚೋದನೆ ಕೊಡುತ್ತದೆ, ಇದು ಮನಸ್ಸಿನ ಅಮೋಘವಾಗಿರ್ತಕ್ಕಂಥ ಕೆಲಸ ಅಂತ ನಾವು ಭಾವಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿನೇ ಇದಕ್ಕೆ ತಗೊಂಡು ಬಂದಿರತಕ್ಕಂಥದ್ದು ಏನು, ಇದರ ಲಕ್ಷಣಗಳು ಇವೆಲ್ಲವನ್ನು ತಿಳ್ಕೊಂಡ ಮೇಲೆ ಈ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಕಾರಗಳನ್ನ ಯಾವದವ, ಈ ಮನಸ್ಸಿಗೆ ಏನು ಮಾಡ್ತೈತಿ ಅಂತ ಕೇಳಿದ್ರೆ ಮನಸ್ಸಿನ ಪ್ರಕಾರಗಳಲ್ಲಿ ಸಾಮಾನ್ಯವಾಗಿ ವಿಜ್ಞಾನಿಗಳ ಕೊಟ್ಟಿರ್ತಕ್ಕಂಥದ್ದು ಮನಸ್ಸು ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್, ದೆನ್ ಅನ್ಕಾನ್ಸಿಯಸ್ ಮೈಂಡ್ ಅಂತ ತಿಳ್ಕೊಂಡು ಅದನ್ನ ತಿಳ್ಕೊಳ್ಳೋ ಅಭ್ಯಾಸದ ದೃಷ್ಟಿಯಿಂದ 3 ಮಾಡ್ಕೊಳ್ತೇವೆ. ಇಲ್ಲಿರ್ತಕ್ಕಂಥದ್ದು ಜಾಗೃತ ಮನಸ್ಸು, ಅದಕ್ಕೆ ಪ್ರಜ್ಞಾ ಸ್ಥಿತಿಯಲ್ಲಿರ್ತಕ್ಕಂಥ ಮನಸ್ಸು ಅಂತ ಕರಿತೇವೆ. ಇನ್ನೊಂದು ಅರೆ ಪ್ರಜ್ಞಾವಸ್ಥೆಯಲ್ಲಿರ್ತಕ್ಕಂತಹ ಮನಸ್ಸು, ಇನ್ನೊಂದು ಪ್ರಜ್ಞಾಹೀನವಾಗಿರ್ತಕ್ಕಂತಹ ಮನಸ್ಸು ಅಂತ ಕರಿತೇವೆ. ಇವು ಅಭ್ಯಾಸದ ಅನುಕೂಲಕ್ಕಾಗಿ ವಾಸ್ತವ ಬದುಕಿನಲ್ಲಿ ಏನ್ ತೋರ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇವು ಅರೆ ಪ್ರಜ್ಞೆ ಮತ್ತು ಪ್ರಜ್ಞಾಹೀನ ಎರಡನ್ನೂ ಕೂಡಿಸಿದ್ರೆ ಅವು ಏನಾಗ್ಬಿಡ್ತಾವಂತಂದ್ರ ಅವು ಒಂದು ಜಾಗೃತ ಮನಸ್ಸು ಒಂದೇ ನಮಗೆ ಕಣ್ಣಿಗೆ ಕಾಣಿಸ್ತದೆ, ಅದು ಹೇಳುವ ಕೆಲಸಗಳನ್ನ ಮಾಡ್ತಿರ್ತೇವೆ, ಇನ್ನೊಂದು ಹೇಳ್ತಿರ್ತದೆ, ಅದನ್ನ ಬಿಟ್ಟೇ ಬಿಡ್ತೇವೆ. ಯಾವುದಾದ್ರು ಶಕ್ತಿ ಕುಂದ್ಯದ ಆ ಮನಸ್ಸಿನ ಬೆನ್ನು ಹತ್ತುವುದಿಲ್ಲ. ಯಾವ್ದಾದ್ರೂ ಕೆಲಸ ಮಾಡಬೇಕಾಗಿತ್ತು, 6 ಗಂಟೆಗೆ ಒಂದು ವ್ಯಾಖ್ಯಾನ ಮಾಡತಕ್ಕಂಥದ್ದದ, ಇವತ್ತೊಂದು ಸಂಭಾಷಣೆಯಲ್ಲಿ ತೊಡಗುವಂಥದ್ದದ, ಸರಿಯಾಗಿ ನಿನ್ನ ವೇಳೆಯನ್ನ ಪರಿಪಾಲಿಸುವಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಮನಸ್ಸದ. ಅದಕ್ಕೆ ಇನ್ನೊಂದು ಮನಸ್ಸು ಅದರ ಮಗ್ಗಲ್ದಾಗ ಕೂತಿರ್ತದ, ಅದು ಏನು ಹೇಳ್ತಿರ್ತದ, ವೇದಿಕೆಯ ಆಗಿತ್ತು ಅಂತಂದ್ರೆ ಏನು ಒಮ್ಮೆಲಿಗೆ ಬಂದು ಅಷ್ಟರು ಜಾಯಿನ್ ಆಗ್ತಾರನ, ಅವ್ರು ಬರ್ಬೇಕಾದ್ರೆ ಇನ್ನೂ ಅರ್ಧ ತಾಸು ತಡಾಳ ಅಂತ ಮತ್ತೊಂದು ಹೇಳ್ತಿರ್ತದ.
ಒಂದು ಧನಾತ್ಮಕವಾಗಿರ್ತಕ್ಕಂಥದ್ದದ, ಇನ್ನೊಂದು ಋಣಾತ್ಮಕವಾಗಿರ್ತಕ್ಕಂಥದ್ದದ. ಒಂದು ಪಾಸಿಟಿವ್ ಮೈಂಡ್, ಇನ್ನೊಂದು ನಾವು ನೆಗೆಟಿವ್ ಮೈಂಡ್ ಅಂತ ಕರಿತೀವಿ. ಅವರು 4 ಮಂದಿರ್ಲಿ 10 ಮಂದಿರ್ಲಿ ನನಗ ಕೊಟ್ಟದ್ದು ವೇಳೆ 6 ಗಂಟೆ ಅದ, ನಾನು ಪ್ರಾರಂಭ ಮಾಡ್ತೀನಿ ಅಂತ ತಿಳ್ಕೊಂಡು ಧನಾತ್ಮಕ ವಿಚಾರ ಆರಂಭಗೊಳಿಸಿದ್ದೆ ಕರೆ ಆತು ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮನುಷ್ಯನ ಇದು ಸಶಕ್ತ ಮನಸ್ಸು ಅಂತ ಕೇಳ್ತೀವಿ. ಅಶಕ್ತ ಮನಸ್ಸು ಏನ್ ಮಾಡ್ತದ, ಇದು ಹೋಗ್ಲಿ ಬಿಡಿ ಇನ್ನಷ್ಟು ಅಂತ ತೋರಿಸ್ತದ. ಈಗ 10 ಮಂದಿ ಅದಾರ, ಇನ್ನಷ್ಟು ಮಂದಿ ಜಾಯ್ನ್ ಆದ್ಮೇಲೆ ಮಾತಾಡಂತ ಹೇಳ್ತದ. ಮನಸ್ಸಿನ ಬೆನ್ನ ಹತ್ತಿ ತನ್ನ ಕೊಟ್ಟ ಬೇಳೆಯನ್ನ ಮೀರಿ ನಡೆತಕ್ಕಂಥದ್ದು, ವ್ಯಕ್ತಿತ್ವಕ್ಕ ಕುಂದು ಅನ್ನೋದನ್ನ ಭಾವಿಸಲಾರ್ದೆ, ತನ್ನ ನೀತಿ ನಿಯಮವನ್ನ ಪಾಲಿಸಲಾರ್ದೆ, ಜನರ ಹೆಗಳಿಕೆಯನ್ನ ಗೊತ್ತಿರಲಾರ್ದೆ ಅದರ ಬೆನ್ನ ಹತ್ತಿ ಹೋಗ್ತಕ್ಕಂಥದ್ದು ಯಾವುದೈತಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದು 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 ಮನಸ್ಸಿನ ಕೆಲಸ ಆಗ್ತದೆ. ಮೇಡಮ್ ನಮಸ್ಕಾರ. ಮೇಡಮ್ ಹೇಳಿ. ಅದ ಈ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಖಂಡಿತವಾಗಿಯೂ ನಮಗನಿಸ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟ. ಹಂಗಾದ್ರೆ ಮನಸ್ಸು ಇದು ಕೆಲಸದ ಮೇಲೆ ಇದು ಏನು ಪರಿಣಾಮ ಬೀಳ್ತದೆ, ಮನಸ್ಸಿನ ಪರಿಣಾಮ ಏನು? ಅದಕ್ಕೆ ಇಲ್ಲಿ ತೃಪ್ತಿದಾಯಕವಾಗಿ ಸೇವೆ ಸಲ್ಲಿಸಿದ್ರೆ, ಮೇಡಮ್ ನಮಸ್ತೆ. ಹಾ ಹೇಳಿ. ಓಕೆ, ಅದು ತೃಪ್ತಿದಾಯಕವಾಗಿರ್ತಕ್ಕಂಥ ಕೆಲಸನ ನೋಡಿದ್ರೆ ಖಂಡಿತವಾಗಿಯೂ ನಾವು ಅದರೊಳಗೆ ಧನಾತ್ಮಕವಾಗಿರ್ತಕ್ಕಂಥ ಮನಸ್ಸು ಪ್ರಚೋದನೆ ಮಾಡಿ ನಮ್ಮನ್ನು ತುಂಬಿಸಿದ್ದು ತೃಪ್ತಿ ಅಂತಕ್ಕಂಥದ್ದನ್ನದ. ಯಾರು ಏನೇ ಹೇಳಲಿ, ಮಾಡಿದ ಕೆಲಸ ನನಗೆ ತೃಪ್ತಿ ಅನಿಸ್ತು ಅಂತಂದ್ರೆ 4 ಮಂದಿಗೆ ಅದು ತೃಪ್ತಿದಾಯಕವಾಗಿರ್ತಕ್ಕಂಥದ್ದು ಅನಿಸ್ತದೆ. ಆದ್ರೆ ಅದರಲ್ಲಿ ಕೆಲಸ ನನಗೂ ತೃಪ್ತಿ ಇಲ್ಲ, ಮತ್ತ ಅದನ್ನ ತೃಪ್ತಿ ಇಲ್ಲಾರ್ದ ಮಾಡಿದ ಕೆಲಸ ಅದು ಇನ್ನೊಬ್ರಿಗೆ ಹೆಂಗ ತೃಪ್ತಿ ಆಗ್ತದೆ, ಅಲ್ಲಿನೂ ಆಗೋದಿಲ್ಲ. ಹಾಗಿತ್ತು ಅಂತಂದ್ರೆ ಅದನ್ನ ಖಂಡಿತವಾಗಿಯೂ ಅತೃಪ್ತಿ ಅಂತ ಭಾವಿಸ್ಕೊಳ್ತೇವೆ. ಇವು ಎರಡರ ದಾಟಿ ಮೀರಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸಂತೃಪ್ತಿಯಾಗಿರ್ತಕ್ಕಂಥದ್ದು ಭಾವ. ನನಗಷ್ಟ ತೃಪ್ತಿ ತರುವಂತದ್ದಲ್ಲ, 4 ಮಂದಿಗೆ ಇದು ಮಾಡಿದ ಕೆಲಸ ಅದು ಸಂತೃಪ್ತಿಯನ್ನ ಅವರಿಗೇನೂ ತೃಪ್ತಿ ತಂದೈತಂತಂದ್ರೆ ನನಗದು ಸಂತೃಪ್ತಿಯಾಗಿರ್ತಕ್ಕಂಥ ಭಾವ ಅಂತ ತಿಳ್ಕೊಂಡು ಭಾವಿಸ್ತೇವೆ. ಈ ಕಾರಣಕ್ಕಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಪ್ರಚೋದನೆಗೊಳಿಸುವುದಲ್ಲದೆ ಅದಕ್ಕೆ ತೃಪ್ತಿಯನ್ನ ಭಾವವನ್ನು ತುಂಬತಕ್ಕಂಥದ್ದು, ಮತ್ತೊಬ್ಬರ ಮೇಲೆ ತನ್ನ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅದು ಯಾವುದು ಅಂತ ಕೇಳಿದ್ರೆ ಮುಖ್ಯವಾಗಿ ಮನಸ್ಸು ಅನ್ನೋದನ್ನು ನಾವು ಮರಿಲಿಕ್ಕೆ ಆಗುವುದಿಲ್ಲ. ಹಂಗಾದ್ರೆ ಇಂಥ ಮನಸ್ಸಿನ ಬಗ್ಗೆ ನಾವು ಮಾತಾಡುವಾಗ ಒಂದು ಮಾತನ್ನ ನೆನಪಿಟ್ಕೊಳ್ತೇವೆ. ಒಂದು ನಾನು ಕೇಳ್ಕೊಂಡಿದ್ದೆ, ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಅಮೆರಿಕೆ ಒಂದು ವೃತ್ತದೊಳಗೆ ಬೂಟ್ ಪಾಲಿಸ್ ಮಾಡ್ತಕ್ಕಂಥವನ್ನ ಬಂದು ರಾಜ್ಯಪಾಲರ ಗಾಡಿಗಳು ಎಲ್ಲ ಬಂದು, ಎಲ್ಲ ಅಧಿಕಾರಿಗಳ ಗಾಡಿ ಬಂದು ನಿಂತು ಕೂಟ ಕಟ್ಟಾಗಿಬಿಟ್ಟಿತ್ತು, ದಾರಿ ನಿಲ್ದಂಗಾಯ್ತು. ಪೊಲೀಸರು ಓಡಿ ಬಂದು ಯಾಕೆ ಇಲ್ಲಿ ಇಷ್ಟೆಲ್ಲ ನಿಂತಿಸ್ಕಿರಿ ಅಂತ ತಿಳ್ಕೊಂಡು ಕೇಳಿದ್ರೆ ಅವಾಗ ಹೇಳಿದ್ರಂತವ್ರು, ಇಲ್ಲಿ ಮನುಷ್ಯ ಬೂಟ್ ಪಾಲಿಸ್ ಭಾಳ ಚಲೋ ಮಾಡ್ತಾನಂತ. ಮಾಡ್ತಕ್ಕಂಥ ಕೆಲಸ ಸಾಂದ್ ಅನಿಸ್ಬಹುದು, ಆದ್ರ ಮಾಡೋ ಮನಸ್ಸು ಏನೈತಲ್ಲ, ಮನಸ್ಸು ತುಂಬಿ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ. ಅವಾಗ ಅವರು ಹೇಳಿದ್ರು, ಎಲ್ಲ ಕಡೆನೂ ಪಾಲಿಸ್ ಮಾಡ್ತಾರೆ, ಇಲ್ಲೇ ಬಂದು ಯಾಕೆ ಅಂತ. ಹಂಗಾದ್ರೆ ಒಂದು ಬೋರ್ಡ್ ಹಚ್ಚಾನಲ್ಲಿ ಏನಂತಂದ್ರ, ನಾನು ಪಾಲಿಸ್ ಮಾಡಿ ಕೊಟ್ಟ ಬೂಟಿನೊಳಗ ನಿಮ್ಮ ಮುಖ ಕಾಣ್ಲಿಕ್ಕಂತಂದ್ರ ನೀವು ಕೊಟ್ಟ ರೂಪಾಯಿಗೆ, ನೀವು ಕೊಟ್ಟ ಏನ ಕೂಲಿಗೆ ಅದ ಅದ್ರ 2 ಪಟ್ಟು ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಬೆಳೆದಾನ. ಹಂಗಾದ್ರ ಅವ್ ಮಾಡೋ ಕೆಲಸದ ಮೇಲೆ ಅವನ್ ಎಷ್ಟು ಶ್ರದ್ಧೆ ಅದ, ಆ ಶ್ರದ್ಧೆಯಿಂದ ಅವನ ಮನಸ್ಸು ಎಷ್ಟು ಪರಿಪಕ್ವವಾಗೈತೆ ಅನ್ನೋದನ್ನ ನಮಗೆ ಅರ್ಥ ಆಗ್ತದೆ. ಮನಸ್ಸು ತುಂಬಿ ಮಾಡುವ ಕೆಲಸ ಅದು ಸಂತೃಪ್ತಿಯನ್ನು ತುಂಬಿ ಕೊಡತಕ್ಕಂಥದ್ದು ಅನ್ನೋದಕ್ಕೆ 2 ಮಾತಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇಂಥವನ್ನೆಲ್ಲನೂ ನಾವು ಗುರುತಿಸಿಕೊಂಡವಾಗ ಹಂಗಾದ್ರೆ ಮನುಷ್ಯನಲ್ಲಿ ಸಂತೃಪ್ತಿ ಮತ್ತು ಇನ್ನೊಂದು ಸಶಕ್ತ ಮನ ಮತ್ತು ಇದಕ್ಕೆಲ್ಲ ಅಶಕ್ತ ಮನ ಐತಿ ಅನ್ನುವಂಥದ್ದು ಗೊತ್ತಾಗ್ತದೆ. ನಾವು ಯಾವ ಕೆಲಸವನ್ನ ಪೂರೈಸಲಿಕ್ಕೆ ಆಗುವುದಿಲ್ವೋ, ಆರಂಭ ಮಾಡಿದ ಮೇಲೆ 4 ಮಂದಿ ತಗಳಿದ್ರಂತಂದ್ರೆ ಮಧ್ಯದಲ್ಲಿ ಕೆಲಸ ಬಿಟ್ಟಿವಿ ಅಂತಂದ್ರೆ ಮನಸ್ಸು ಸಶಕ್ತಿ ಇಲ್ಲಂತ ಅರ್ಥ. ಈ ರೀತಿಯೊಳಗೆ ಅದನ್ನು ತಗೊಂಡು ಹೋಗ್ತೀವಿ. ಅದಕ್ಕೆ ಅವ್ರಿಗೆ ತಿಳಿಸ್ತಾರೆ, ಮನ ಏವ ಮನುಷ್ಯಾಣಂ ಬಂಧ ಮುಕ್ತಯೇ ಅಂತ ಹೇಳಿ. ಮನುಷ್ಯನೊಳಗ ಇದೊಂದು ಸುಭಾಷಿತವಾಗಿರಬಹುದು, ಮನ ಮರ್ಕಟ ಎಂಬುದೊಂದು ಸುಳ್ಳುಡಿ ಆಗಿರಬಹುದು, ಮನಸ್ಸಿನದ್ದಲ್ಲಿ ಮಾರ್ಗ ಇದೆ ಅನ್ನುವಂಥದ್ದು ಒಂದು ಗಾದೆ ಮಾತಾಗಿರಬಹುದು. ಹೀಗೆ ಮನಸ್ಸಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಮನಸ್ಸು ನಮ್ಮನ್ನು ಎಲ್ಲೆಲ್ಲಿಯೋ ಕರ್ಕೊಂಡು ಹೋಗಿಬಿಡ್ತದೆ. ನಿಜಕ್ಕೂ ನಮ್ಮ ದೈಹಿಕ ಕೆಲಸ
ಮತ್ತು ಕಾರ್ಯಗಳನ್ನು ಪ್ರಚೋದಿಸ್ತಕ್ಕಂಥ ಮತ್ತು ನಿಯಂತ್ರಿಸ್ತಕ್ಕಂಥ ಒಳಿತು ಕೆಡಕಗಳ ಬಗ್ಗೆ ಆಲೋಚಿಸಿ ಆಯ್ಕೆ ಮಾಡಿ ಕಾರ್ಯಗತಗೊಳಿಸುವ ಶಕ್ತಿ ಯಾರಿಗೆ ಐತಿ ಅಂತ ಕೇಳಿದ್ರೆ ಅದು ಸಶಕ್ತ ಮನಸ್ಸಿಗೆ ಐತಿ. ಅಂದ ಮೇಲೆ ಮನಸ್ಸಿನ ಶಕ್ತಿ ಅಗಾಧವಾದದ್ದು ಮತ್ತು ಅಮೋಘವಾದದ್ದು ಅಂತಕ್ಕಂಥದ್ದನ್ನ ನಾವೆಂದೂ ಮರಲಿಕ್ಕೆ ಆಗುವುದಿಲ್ಲ. ಮಾನವ ಇವತ್ತ ಹಕ್ಕಿಯಂತೆ ಹಾರಬಲ್ಲವನಾಗಿದ್ದಾನೆ, ಮೀನಿನಂತೆ ಈಜಬಲ್ಲವನಾಗಿದ್ದಾನೆ. ಬಾಹ್ಯ ಪ್ರಪಂಚದೊಳಗ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾಗಾಲೋಟದ ವೇಗದ ಯುಗದೊಳಗ ಬಿಟ್ಟು ಬಿಡದೆ ಓಡ್ತಾನೇ ಇದ್ದಾನೆ. ಎಲ್ಲಿಗೆ ಅಂತ ಕೇಳಿದ್ರೆ ಎಲ್ಲಿಗೆ ಅನ್ನೋದು ಗೊತ್ತೇ ಇಲ್ಲ. ಯಾಕೆ ಅಂತ ಅರಿವು ಮರೆಯಾಗಿ ಹೋಗಿದೆ. ಏನು ಎನ್ನುವ ಅಭಿಮಾನ, ನಾನೇ ಎನ್ನುವ ಅಹಂಕಾರ, ಸಾಧನೆ ಎನ್ನುವ ಭ್ರಮೆಯೊಳಗ ಪಯಣ ಎತ್ತ ಸಾಗೈತೆ ಅನ್ನೋದೇ ಗೊತ್ತಾಗುವುದಿಲ್ಲ. ಮಾಡುವ ಕಾರ್ಯ ಅದು ಅದರ ಬಗ್ಗೆ ನಿಂತು ವಿಚಾರಿಸಲಿಕ್ಕೆ ಸಮಯವೇ ಇಲ್ಲ. ರೋಬೋಟ್ ಆಗಿಬಿಟ್ಟಾನ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಯಂತ್ರ ಚಾಲಿತ ಮನುಷ್ಯ ಬೆಳಗಾಗುತ್ತಲೇ ಕಚೇರಿ ಕಡತಗಳ ಜೊತೆ ಅಧಿಕಾರಿಗಳು ಮತ್ತು ನೌಕರಿದ್ದಾರೆ. ಇಂದ ಹೊಟ್ಟೆ ಹೊರೆಯತಕ್ಕಂಥ ಚಿಂತೆ ಬಡವಣಿಗೆ ಆಗಿದೆ. ದಿನದಲ್ಲಿ ಸ್ವಯಂ ಗಳಿಕೆ ಚಿಂತೆ ವ್ಯಾಪಾರಸ್ಥರದಾಗಿದೆ. ಹೀಗೆ ವಿದ್ಯಾರ್ಥಿಗಳಿಗೂ ಒಂದು ಚಿಂತೆ, ಪಾಸ್ ಆಗುವ ಮತ್ತು ಫೇಲ್ ಆಗುವ ಚಿಂತೆ. ಸಂತಸದ ಕ್ಷಣ ನಮಗ ಮಾಯಾಗಿ ಹೋಗಿಬಿಟ್ಟದೆ. ಎಲ್ಲೆಡೆಯಲ್ಲೆಲ್ಲ ಅಶಾಂತಿ, ಎಲ್ಲದಕ್ಕೂ ಹಪಹಪಿ, ಎಲ್ಲರೂ ಅತೃಪ್ತಿಯಲ್ಲಿ ಮುಳುಗಿ ಹೋಗ್ತೀಯ. ತೇಲ್ತಾ ಜೀವನ ಅಂದ್ರೆ ಅಂಧರು ಆಣಿ ಕಂಡಂಗಾಗೈತಿ ಅಂತ ನಾವು ಹೇಳಬೇಕಾಗ್ಯದ. ಯಾರ ಕಾಲು ಹಿಡಿದ ಕಂಬ ಅಂದ್ರಂತ, ಅದ್ರಂಗ ಸೊಂಡಿ ಹಿಡಿದ ಹಾವು ಅಂದ್ರಂತ, ಕಿವಿ ಹಿಡಿದ್ರ ಮರ ಅಂದ್ರಂತ. ಹಿಂಗೇನ ಆಣಿಯನ್ನ ಕಂಡಿರ್ತಕ್ಕಂಥ ಅಂಧರಿಗೆ ಹೆಂಗ ಗೊತ್ತಾಗೈತಲ್ಲ, ಹಂಗ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಒಂದು ಬಳಕೆ ಮಾಡ್ತಾ ಇದ್ದೇವೆ. ಹಂಗಾದ್ರೆ ನಿಜವಾದ ಜೀವನದ ಅನುಭವ ಹಿಂಗೆ ಅಂತ ಹೇಳಲಿಕ್ಕೆ ಬರ್ತಾನೇ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಮನಸ್ಸು ಅನ್ನೋದು ನಾವು ಎಂದೂ ಮರಿಲಿಕ್ಕೆ ಆಗುವುದಿಲ್ಲ. ಜಕ್ಕಣ್ಣ ಉಳಿ ಏಟಿನಲ್ಲಿದ್ದು ಶಿಲೆ ಕಲೆಯಾಗಿ ಹೊಳೆದಂಗ ಅವನು ಹಂಗ ಮಾಡ್ಲಿಕ್ಕೆ ಹಚ್ಚಿದ್ದು ಮನಸ್ಸು. ಹರಿದು ಹೋಗ್ತಕ್ಕಂಥ ಕಾವೇರಿ ನದಿಗೆ ಅಡ್ಡ ಕಟ್ಟಿ ಶಕ್ತಿ ಸಾಗರ ನಿರ್ಮಿಸಿ ಆ ಒಂದು ಜಲಸಾಗರವನ್ನು ನಿರ್ಮಾಣ ಮಾಡಿಕೊಟ್ಟದ್ದು ವಿಶ್ವೇಶ್ವರನವರ ಮನಸ್ಸು. ಸಾಗರದಾಚೆ ದಾಟಿ ಹೋಗಿ ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು ವಿಶ್ವಕ್ಕೆ ಗುರುತಿಸಿರ್ತಕ್ಕಂಥ ಮಹಾನ್ ಚೇತನ ವೀರ ಸನ್ಯಾಸಿ ವಿವೇಕಾನಂದರ ಮನಸ್ಸು. ಕವಿಯಲ್ಲಿ ಛವಿಯಾಗಿ, ವಿಜ್ಞಾನಿಯಲ್ಲಿ ಹೊಳೆವ ಬೆಳಕಾಗಿ, ನಿತ್ಯ ಸತ್ಯವಾಗಿ ಹೊರಬರುವಂತಹ ತತ್ವದ ಹಿಂದಿನ ಶಕ್ತಿ ಅದು ಮನಸ್ಸು ಅಂತ ಯಾರೂ ಅಲ್ಲಗಳೆಯಲಿಕ್ಕಾಗುವುದಿಲ್ಲ. ಆದಾಗೂ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಬಯಸಿದಂತೆ ಸಾಧಿಸಲಿಕ್ಕೆ ಆಗುವುದಿಲ್ಲ. ಸಾಧನೆ ಇಲ್ಲ ಎಂದಾಗ ಹಗಲೆಲ್ಲ ನೆನಪಿಗೆ ಬರುವುದು ಬದುಕಿನ ವೇದನೆ. ಅದು ಅತೃಪ್ತಿಯ ನಿಟ್ಟುಸಿರು. ಯಾಕೆ ಹೀಗೆ ಅಂತ ಯೋಚಿಸಿದಾಗ ಅರಿವಿಗೆ ಬರುವುದು ಮಾಡುವ ಕಾರ್ಯದಲ್ಲಿ ಮನಸ್ಸಿಲ್ಲ, ನೋಡುವ ನೋಟದಲ್ಲಿ ಮನಸ್ಸಿಲ್ಲ, ಉಣ್ಣುವ ಊಟದಲ್ಲಿ ಮನಸ್ಸಿಲ್ಲ. ಇದ್ದರೂ ಮನ ಇಡಿಯಾಗಿ ತೊಡಗಿಕೊಂಡಿಲ್ಲ. ಒಂದು ಮಾಡುತ್ತಾ ಇನ್ನೊಂದರ ಯೋಚನೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಒತ್ತಡದ ಬದುಕಿನಲ್ಲಿ ನಿತ್ರಾಣಗೊಂಡಿದ್ದೇವೆ. ಆಸೆ ಹೆಚ್ಚಿದೆ, ಶಕ್ತಿಗುಂದಿದೆ. ಗುರಿ ದೂರಾಗಿ ಅತೃಪ್ತಿಯ ಛಾಯೆ ಮಾರಿ ಮೇಲೆ ಮಾತ್ರ ಅಲ್ಲ, ಇಡೀ ಜೀವನದ ಮೇಲೆ ಪರಿಣಾಮವನ್ನು ಉಂಟು ಮಾಡಿದೆ. ಇದಕ್ಕೆ ಮನಸ್ಸಿನ ಹೊಯ್ದಾಟ, ಗಟ್ಟಿ ಇರದ ನಿರ್ಣಯ, ಸ್ವತಂತ್ರವಾಗಿ ಇರಬೇಕಾದ ಜೀವನಕ್ಕೆ ಅತಂತ್ರ ತಂದೊಡ್ಡಿಕೊಂಡಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ. ಬೆಳಕಿನ ವೇಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು, ಜಲಸಾಗರಕ್ಕಿಂತ ಅಪಾರವಾಗಿರ್ತಕ್ಕಂಥದ್ದು, ಅದು ಅಣುಶಕ್ತಿಗಿಂತ ಮಹಾನ್ ಅನಿಸಿದ್ದು ಮನಸ್ಸು ಅಂದಾಗ ಪಳಗಿಸಿ ನಿಯಂತ್ರಣದಿಂದ ಉದಾತ್ತಗೊಳಿಸಿಕೊಂಡಾಗ ಬದುಕಿನಲ್ಲಿ ಸ್ವಲ್ಪ ಸಮಾಧಾನ ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲದೆ ಹೋದ್ರೆ ವ್ಯಾಕುಲತೆ ಒಳಗಾಗಿ ಅಕಾಲಿಕ ಮತ್ತು ಅನಾಹುತಗಳಿಗೆ ಒಳಗಾಗ್ತಕ್ಕಂಥದ್ದಕ್ಕೆ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಸ್ಮರಣೆಗೆ ತಗೊಳ್ತೇವೆ. ಮನೋವಿಜ್ಞಾನಿಗಳ ಭಾಷೆಯಲ್ಲಿ ಇವೆಲ್ಲವನ್ನೂ ನಾವು ತಗೊಂಡವಾಗ ಸಶಕ್ತ ಮನಸ್ಸು, ಇನ್ನೊಂದು ಅಶಕ್ತ ಮನಸ್ಸು,
ಅನ್ನೋದು ವಾಸ್ತವಿಕವಾಗಿ ಇರುವಂತಹ ಮನಸ್ಸು ಅಂತ ತಗೊಳ್ತೀವಿ. ಸಶಕ್ತ ಮನಸ್ಸಿಗೆ ಮತ್ತೇನು ಅಲ್ಲ, ಅದು ಧನಾತ್ಮಕವಾಗಿರ್ತಕ್ಕಂಥ ಮತ್ತು ಆಲೋಚನೆಗಳನ್ನು ಮಾಡತಕ್ಕಂಥ, ರಚನಾತ್ಮಕ ಕೆಲಸದಲ್ಲಿ ತೊಡಗಿ ಒಳಿತಾಗುವ ರೀತಿಯಲ್ಲಿ ಲೋಕ ಕಲ್ಯಾಣವನ್ನ ಮಾಡತಕ್ಕಂಥ, ಲೇಸೆನಿಸಿಕೊಳ್ಳುವುದರಲ್ಲಿ ತೊಡಗಿಸ್ತದಲ್ಲ, ಸಾಂದರ್ಭಿಕವಾಗಿ ಬರುವ ಅಡ್ಡಿ ಆತಂಕಗಳನ್ನು ಮೆಟ್ಟಿ ನಿಲ್ಲುವಂತೆ ತತ್ವ ತಿಳಿಸಿ ಶಕ್ತಿ ತುಂಬತಕ್ಕಂಥ ಕೆಲಸ ಯೋಗ್ಯ ನಿರ್ಣಯ ಕೈಗೊಳ್ಳುವಂತೆ ಮಾಡುವುದನ್ನ ಗೊತ್ತಾದಾಗ ಶಕ್ತಿಗುಂದದೆ ಮತ್ತೆ ಮುಂದೆ ಹೋಗುವಂಥದ್ದು ಇದಕ್ಕೆ ಸದೃಢ ಮನಸ್ಸು ಅಥವಾ ಸಶಕ್ತ ಮನಸ್ಸು ಅಂತ ಕರೆದರು. ಸಂತರು, ಶರಣರು, ಮಹಾಂತರು, ಮಹಾತ್ಮರು, ದಾರ್ಶನಿಕರು, ಸಾಧಕರು ಈ ಸಾಲಿನಲ್ಲೇ ನಿಲ್ತಕ್ಕಂಥವ್ರು. ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಂದೇಹ ಇರಿಸಿಕೊಂಡು ಹೌದು ಅಲ್ಲಗಳ ತುಮುಲದೊಳಗೆ ಸಿಕ್ಕಿ ಒಳಿತು ಮಾಡುತ್ತಿರುವ ಎಂಬ ಭ್ರಮೆಯಲ್ಲಿ ಕೆಡಕನ್ನೆ ಮಾಡುವ ಕಾರ್ಯ ಪರಿಣಾಮದ ಮೇಲೆ ಪಶ್ಚಾತ್ತಾಪ, ಅಸಮಾಧಾನ, ನೊಂದ ಮನಸ್ಸು, ಬೆಂದ ಉಸಿರು, ಅತೃಪ್ತಿಯ ಜೀವನವೇ ಆಗಿದೆ. ಇವೆಲ್ಲವನ್ನೂ ಕಂಡಾಗ ವಾಸ್ತವಿಕವಾಗಿ ಇದು ಹಲವಾರು ರೀತಿಯಲ್ಲಿ ಅಡ್ಡ ಪರಿಣಾಮ ಉಂಟು ಮಾಡುತ್ತದೆ. ಇದು ಅಶಕ್ತಿಯ ಮನಸ್ಸ, ಅದರ ಲಕ್ಷಣ ಅಂತ ತಿಳ್ಕೊಂಡು ಭಾವಿಸಿಕೊಳ್ತೇವೆ. ಅತ್ತಲಿತ್ತ ಹೋಗದಂತೆ ಹೆಳವಣ್ಣ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ್ನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ ಅಂತ ಬೇಡಿಕೊಂಡಿರ್ತಕ್ಕಂಥ ಭಕ್ತಿ ಭಂಡಾರಿ ವಿಶ್ವಗುರು ಅಣ್ಣ ಬಸವಣ್ಣನವರು ಮನಸ್ಸಿಗೆ ಉದಾತ್ತೀಕರಣಗೊಳಿಸುವ ರೀತಿಯಲ್ಲಿ ಚಿಂತನೆಗೈದಿದ್ದಾರೆ. ನೋಡಿದ್ದನ್ನು ಬೇಡಿ ಬೇಕೆನಿಸುವ ಮನಸ್ಸಿಗೆ ಸಾಕೆನಿಸುವ ಸ್ಥಿತಿ ಇಲ್ಲದೆ ಚಿಂತೆ ಆವರಿಸಿದೆ. ಭ್ರಾಂತಿ ಮನೆ ಮಾಡಿದೆ. ಸಂತಸ ಸೊರಗಿ ಹೋಗಿದೆ. ಸಾವು ಸಾಮೀಪ್ಯ ಕಂಡಿದೆ. ಭಯ ಉದ್ವೇಗ ಹೆಚ್ಚಿ ಉತ್ಸಾಹವಿಲ್ಲದೆ ದೃಷ್ಟಿ ಮಂಜಾಗಿದೆ. ಬದುಕು ನಂಜಾಗಿದೆ. ಅಶಕ್ತ ಮನಸ್ಸಿನ ಬಿಂಬವೆಂದರೆ ತಪ್ಪಾಗಲಾರದು. ದುಡುಕು ಸ್ವಭಾವ, ದುಶ್ಚಟಗಳ ಆಧೀನ, ಸದಾಕಾಲ ಕೆಟ್ಟ ವಿಚಾರಗಳ ತಾಕಲಾಟ, ವಿವೇಕ ಇಲ್ಲಾರದ ಬುದ್ಧಿ, ವಿಚಾರ ಇಲ್ಲಾರದ ಜ್ಞಾನ, ಪರಿಣಾಮವರಿಯದ ಕೆಲಸ ಜೀವನವನ್ನು ಜಂಜಾಟದಲ್ಲಿ ಸಿಲುಕಿಸಿವೆ. ಮರವನೇರಿದೆ ಎಂಬುದು ಸಮಾಧಾನವಾದರೆ ನಿಂತ ರೆಂಬೆಯನ್ನೇ ಕಡಿಯುವುದು ಅವಿವೇಕ ಅನ್ನು ಮಾಡಲು ಹತ್ತಿರುವುದು ಅಶಕ್ತ ಮನ. ಮೆದುಳು ನೋಡಲು ಕಾಣಲು ಸಾಧ್ಯವಾಗದಲ್ಲದು, ಆದರೆ ಮನಸ್ಸು ನೋಡಲು ಅಸಾಧ್ಯವಾದುದು. ಅದನ್ನು ನೋಡುವುದೆಂದರೆ ವ್ಯಕ್ತಿಯ ಕಾರ್ಯಚಟುವಟಿಕೆಗಳಲ್ಲಿ ಹೊರತು ಬೇರೆ ಕಾಣಿಸ್ಲಿಕ್ಕೆ ಆಗೋದು. ಮೋಟಾರನ್ನ ಬೆಲೆಯುಳ್ಳದಾಗಿರ್ತಕ್ಕಂಥದ್ದನ್ನು ತಗೊಂಡು ಬರ್ತೇವೆ. 10 ಲಕ್ಷ ಕೊಟ್ಟು ಒಂದು ಕಾರ್ ಗಾಡಿ ತಂದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದನ್ನ ತಗೊಂಡು ಹೋಗ್ಲಿಕ್ಕೆ ರಸ್ತೆಯ ಮೇಲೆ ಅದನ್ನು ಸುರಕ್ಷಿತವಾಗಿ ಓಡಿಸ್ತಕ್ಕಂಥ ಒಬ್ಬ ಅದರೊಳಗೆ ಡ್ರೈವರ್ ಇಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ರೀತಿಯಾಗಿ ಅದು 10 ಲಕ್ಷದ ಕಾರು ನಮಗೆ ಉಪಯೋಗಕ್ಕೆ ಬೀಳುವುದಿಲ್ಲವೋ ಹಾಗೆ ಈ ದೇಹ ಬಹಳ ಬಹಳ ಬೆಲೆಯುಳ್ಳದ್ದು ಅಂತ ತಿಳ್ಕೊಂಡು ಕಾಳಿದರೆ ಇದರೊಳಗೆ ಉತ್ತಮ ವಿವೇಚನೆಯನ್ನು ಕೊಟ್ಟು ಮುನ್ನಡೆಸ್ತಕ್ಕಂಥ ಮನಸ್ಸು ಒಂದು ಇಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಡ್ರೈವರ್ ಇರ್ಲಿಕ್ಕೆ ಮೋಟಾರ್ ಹೆಂಗ ನಿರರ್ಥಕ ಐತಿ. ಈ ದೇಹಕ್ಕೆ ಬೆಲೆ ಆಗಲಾರದ ಅಂತ ದೇಹ ಇದ್ರೂ ಕೂಡ ಚಟುವಟಿಕೆಗಳನ್ನ ನಿಯಂತ್ರಣದಲ್ಲಿ ಇರ್ಲಿಕ್ಕೆ ಮನಸ್ಸಂತಕ್ಕಂಥದ್ದು ಅದು ಸದೃಢವಾಗಿ ಇರಲಿಲ್ಲ ಅಂತಂದ್ರೆ ಇದು ಅಷ್ಟ ಹಾನಿಯಾಗ್ತದೆ. ಅದಕ್ಕೆ ಹರಿದಾಡ್ತಕ್ಕಂಥ ಮನಸ್ಸಿಗೆ ನಿಯಂತ್ರಣವನ್ನು ಮಾಡಿ ಉತ್ತಮ ಹವ್ಯಾಸದಲ್ಲಿ ತೊಡಗಿಸಿ ಉದಾತ್ತ ದಾರಿಯಲ್ಲಿ ನಡೆದದ್ದಾದರೆ ಜೀವನ ಜೇನುಗೂಡಾಗಿ ಬದುಕು ಸಾರ್ಥಕವಾಗೋದು. ಕೆಟ್ಟ ಯೋಚನೆಯನ್ನ ಮಾಡಲಾರದೆ, ಕೊಟ್ಟಿ ನಾಣ್ಯ ಆಗಲಾರದೆ ಶ್ರೇಷ್ಠ ಮನಸ್ಸನ್ನು ಹೊಂದುವುದು ನಮ್ಮ ಕೈಯೊಳಗೆ ಇದೆ. ಹವ್ಯಾಸ ಬದಲಾಯಿಸು, ಹಣೆ ಬರವನ್ನೇ ಬದಲಾಯಿಸಲು ಸಾಧ್ಯ ಎಂಬುದು ಇದಕ್ಕಾಗಿ ಸತ್ಸಂಗ, ಸತ್ಕಾರ್ಯ, ಸಚ್ಚಿಂತನೆಯಿಂದ ಸನ್ಮಾರ್ಗದಲ್ಲಿ ನಡೆಯಲು ಹಾತೊರೆಯುವ ಮನಸ್ಸು ಎಂದಿಗೂ ಅಶಾಂತಿಯಾಗಲಾರದು. ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ಅಂತ ಮಹಾತ್ಮರು ಹೇಳಿದ್ದು ಇದಕ್ಕಾಗಿಯೇ ಇರಬೇಕು. ಅಶಕ್ತ ಮನ ದುಶ್ಚಟದ ದಾಸರನ್ನಾಗಿಸುತ್ತದೆ. ಮೋಸ, ವಂಚನೆ, ಜೂಜು, ಅನೀತಿ, ಅತ್ಯಾಚಾರಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅಶಕ್ತ ಮನಸ್ಸು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಅಂತ ಹೇಳಿದ್ದು ಪರೋಕ್ಷವಾಗಿ ಮನಸ್ಸಿಗೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾವು ಇದನ್ನ ಮೆಲುಕು ಹಾಕ್ತಾ ಇದ್ದೇವೆ. ಹೀಗೆ ಜಾಣ ವಿದ್ಯಾರ್ಥಿ ಕಡಿಮೆ ಅಂಕ ಗಳಿಸಿದನೆಂದು ನೇಣಿಗೆ ಶರಣಾಗುವುದು,
ರೈಲ್ವೆ ಹಳಿಗೆ ಆಹುತಿಯಾಗುವುದು ಖಿನ್ನ ಮನಸ್ಸಿನ ಕಾರ್ಯವೇ ಆಗಿರ್ತಕ್ಕಂಥದ್ದು. ಹೊಲದಲ್ಲಿ ಬೆಳೆ ಬಾರದಿದ್ದಾಗ, ಬೆಳೆದ ದವಸಕ್ಕೆ ಬೆಲೆ ಬಾರದಿದ್ದಾಗ, ಸಾಲ ಸೂಲದಲ್ಲಿ ಸಿಲುಕಿದ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಮನಸ್ಥಿತಿ ತೀರಾ ಅಶಕ್ತವಾಗಿ ಬದುಕು ಬರ್ಬರಗೊಂಡು ಅದು ಜಗತ್ತು ಶೂನ್ಯವಾಗಿ ತೋರಿ ಇನ್ನು ಮುಂದೆ ಬದುಕಲು ಸಾಧ್ಯವೇ ಇಲ್ಲ ಅಂತ ಅಶಕ್ತ ಮನಸ್ಸಿನ ನಿರ್ಣಯದಿಂದ ಇಹಲೋಕದ ಯಾತ್ರೆಯನ್ನೇ ಮುಗಿಸಿಬಿಡುತ್ತಾನೆ. ಈ ಎಲ್ಲ ಕೆಲಸ ಕಾರ್ಯಗಳ ಹಿಂದೆ ಇರುವ ದೈತ್ಯ ಶಕ್ತಿ ಎಂದರೆ ಮನಸ್ಸು. ಮನಸ್ಸು ಸದೃಢವಾಗಿದ್ದಾಗ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ ಜೀವನದಲ್ಲಿ ನೆಲೆಸಲು ಸಾಧ್ಯ. ಇಲ್ಲದೆ ಹೋದರೆ ಬೇಗುದಿಯ ದಳ್ಳೂರಿಯಲ್ಲಿ ಸಿಕ್ಕು ನರಳಿ ಸಾಯುವ ಸ್ಥಿತಿ ಬರುವುದು. ಪಶ್ಚಾತ್ತಾಪದ ಬದುಕು ನೆಮ್ಮದಿ ನೀಡದು ಎಂದು ಗೊತ್ತಾದರೆ ಸಾಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಸಮಯದ ಸದುಪಯೋಗದಿಂದ ಸತ್ಕಾರ್ಯದಲ್ಲಿ ತೊಡಗಿ ಮತ್ತೊಬ್ಬರಿಗೆ ಸಹಾಯ ಸಹಕಾರದಿಂದ ಮತ್ತು ಉಪಕಾರ ಮಾಡುವ ಮನೋಭೂಮಿಕೆಯನ್ನು ಬೆಳೆಸಿಕೊಂಡು ಹಂಚಿ ತಿನ್ನುವ ಗುಣವನ್ನು, ಮತ್ಸರದ ಬದಲಾಗಿ ಪ್ರೀತಿಯನ್ನ ಗೌರವಿಸುವ ಸ್ವಭಾವವನ್ನು ಹೊಂದುವ ಉದಾತ್ತತೆಯನ್ನ ಮನಸ್ಸಿಗೆ ನೀಡಿದಾಗ, ಹದಗೊಳಿಸಿದಾಗ ಬದುಕು ಮುದಗೊಳ್ತದೆ. ಈ ಮಾರ್ಗದಲ್ಲಿ ತಾಯಿ ಏನೆಲ್ಲವನ್ನು ಮಕ್ಕಳಿಗೆ ಕೊಟ್ಟು ಅವರಿಗೆ ಉಣಿಸಿ ತಾನು ಉಪವಾಸವಿದ್ದರೂ ಆನಂದ ಪಟ್ಟಿದ್ದಾಳೆ. ಹೊಟ್ಟೆಯಲ್ಲಿ ಅನ್ನವಿಲ್ಲದಿದ್ದರೂ ತಾಯಿ ಮುಖ ಪ್ರಸನ್ನತೆಗೆ ಕಾರಣ ಸಂತೃಪ್ತಿಯ ಮನಸ್ಸು. ಜೀವನ ಸಂತೃಪ್ತಿಯಾಗಲು ಸಶಕ್ತವಾಗಿರಬೇಕು ಎನ್ನುವುದನ್ನು ಸೂತ್ರ ರೂಪದಲ್ಲಿ ಸಶಕ್ತ ಮನ ಸಂತೃಪ್ತಿ ಜೀವನ ಅಂತಕ್ಕಂಥದ್ದನ್ನ ಇವತ್ತ ಬಹಳಷ್ಟು ಯೋಗ್ಯ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮನುಷ್ಯನ ಕಾರ್ಯಗಳನ್ನ, ಅದಕ್ಕೆ ಇಚ್ಛೆ ಜ್ಞಾನ ಕ್ರಿಯೆ ಅಂತಕ್ಕಂಥದ್ದನ್ನ ಹಾಲಿಗೆ ಹೆಪ್ಪ ಹಾಕಿದಂಗ ಸಂಸ್ಕಾರ ಕೊಟ್ಟು ಮನಸ್ಸನ್ನು ಸದೃಢ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಉದಾತ್ತೀಕರಣಗೊಳಿಸ್ತಕ್ಕಂಥದ್ದು. ಇದನ್ನ ಮನಸ್ಸನ್ನು ಒಳ್ಳೆಯದನ್ನಾಗಿ ಮಾಡುವುದು ಅಂತ ತಿಳ್ಕೊಂಡು ಕೇಳಿದ್ರೆ, ಸಸಿ ಬೆಳೆಸಿದಂಗ ಹೆಂಗ ಒಂದು ಸಸಿ ಅದನ್ನ ನೆಟ್ಟ ಮೇಲೆ ಗಿಡ ಆಯ್ತು ಅಂತಲ್ಲ, ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಅದಕ್ಕೆ ಕಳೆ ತೆಗಿಬೇಕು. ಅಂದಾಗ ನಾವು ಅದರೊಳಗೆ ಹೂವನ್ನ ಕಾಣಲಿಕ್ಕೆ ಸಾಧ್ಯ ಆದೀತು, ಫಲವನ್ನ ಕಾಣಲಿಕ್ಕೆ ಸಾಧ್ಯ ಆದೀತು. ಅಷ್ಟೇ ಅಲ್ಲ, ಜೊತೆಗೆ ಒಂದಿಷ್ಟು ನೆರಳಾದ್ರೂ ಕೊಟ್ಟಿತ್ತು, ಫಲ ಬಿಟ್ಟಿತ್ತು ಅನ್ನೋದನ್ನ ನಾವು ಕಾಣಿಸ್ಲಿಕ್ಕೆ ಆಗ್ತದೆ. ಹಂಗಾದ್ರೆ ಬದುಕಿನ ಮನಸ್ಸನ್ನ ಪಳಗಿಸ್ಲಿಕ್ಕೆ ಉತ್ತಮರ ಸಂಘ ಮಾಡುವುದು ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥದ್ದು. ಮತ್ತಿಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಬರೀತಾರೆ, ಮತಿಗೆ ಮಂಗಲವೀವುದು ಯಾವುದು ಅಂತ ಕೇಳಿದ್ರೆ ಅದು ಸಜ್ಜನರ ಸಂಘ, ಉತ್ತಮರ ಸಂಘ ಅಂತ ಬರೀತಾರೆ. ಹಂಗಾದ ಮತಿಯನ್ನ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಮನಸ್ಸು ಅಂತ ತಿಳ್ಕೊಂಡು ನಾವು ಈಗ ತಗೊಳ್ತೇವೆ. ಹಂಗ ಅದನ್ನು ಕೂಡ ಒಂದು ನಾನು ಶಾಲೆಯಲ್ಲಿ ಒಂದು ಬೋರ್ಡ್ ಮೇಲೆ ಖಾಯಂ ಇದನ್ನು ನಮ್ಮ BEd ಕಾಲೇಜ್ ಜಮಖಂಡಿಯಲ್ಲಿ ಬರೆದಿದ್ರು. ಪ್ರಿನ್ಸಿಪಾಲ್ ಬರ್ಸಿ ಇದನ್ನೆಲ್ಲ ಮಕ್ಕಳಿಗೆ ದಾರ್ಶನಿಕವಾಗಿ ತಿಳಿಸ್ಕೊಡ್ತಿದ್ರು. ಏನು ಒಂದು ಮಹಾವಾಕ್ಯ ಅಂತ ತಿಳ್ಕೊಂಡು ಕೇಳಿದ್ರೆ, ಮನಸ್ಸು ಮಾಡು, ಕರ್ತವ್ಯ ನಿಷ್ಠನಾಗು, ಕಾದು ನೋಡು ಅಂತ ಹೇಳಿ ಫಲಿತಾಂಶ ನಿನ್ನದೇ ಆಗಿರುತ್ತದೆ. ಇಲ್ಲಿ ಆರಂಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಮನಸ್ಸು ಮಾಡು ಅಂತ ತಿಳ್ಕೊಂಡು ಕೇಳಿದರೆ, ಇಲ್ಲಿ ಮುಂದಿನ ಎರಡು ಮಾತುಗಳನ್ನು ನಾವು ತಗೊಳ್ತೇವೆ. ಏನು ಅಂತಂದ್ರೆ ಕರ್ತವ್ಯ ನಿಷ್ಠನಾಗು. ಅಲ್ಲೇ ಕರ್ತವ್ಯ ಮತ್ತು ಫಲಿತಾಂಶವನ್ನ ಇವೆರಡಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಅದಕ್ಕೆ ಮನಸ್ಸನೇ ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಆ ಮನಸ್ಸಂತಕ್ಕಂಥದ್ದಕ್ಕೆ ಅದು ಕಲುಷಿತವಾಗಿದ್ರೆ, ಅದು ಜಡ ಮನಸ್ಸಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ನಾವು ಉತ್ಕೃಷ್ಟತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅದು ಕಾದು ನೋಡು ಅಂತ ಹೇಳುವಂಥದ್ದು. ಅದಕ್ಕೆ ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ ಅಂತಕ್ಕಂಥದ್ದು ಮೂರು ಸೂತ್ರದ ಮಾತುಗಳನ್ನು ಬಳಸ್ತಾರೆ ಮಹಾತ್ಮರು ಮತ್ತು ದಾರ್ಶನಿಕರು. ಮೂರು ಮಾತುಗಳನ್ನು ಹೆಂಗೆ? ಏನು? ಇಚ್ಛೆ ಹೂಡಿದ್ರೆ ಒಲಗುಂಡಿಗೆ 3 ಗುಂಡಿರ್ತಾವಂತ, ಗುರಿ ಕೊಟ್ಟ 3 ಗುರಿಗಳನ್ನ ಕೊಡ್ತಾರಂತ. ಹಂಗ ಇಲ್ಲಿ ಮಾಡುವ ಮಾತಿನೊಳಗ 3 ಇಟ್ಕೊಳ್ರಿ. ಬದುಕಿನೊಳಗೆ 3 ಇರಬೇಕು, ಮಾಡುವ ಕೆಲಸಕ್ಕೆ 3 ಹುರಿ ಹಂಗಿರಬೇಕು. ಅದು ಏನು ಅಂತ ಕೇಳಿದ್ರೆ, ಅದು ಒಂದು ಇಚ್ಛೆ, ಇನ್ನೊಂದು ಜ್ಞಾನ, ಇನ್ನೊಂದು ಕ್ರಿಯೆ. ಇದರೊಳಗೆ ಒಂದು ಇಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಕಾರ್ಯ ಪೂರ್ಣ ಆಗುವುದಿಲ್ಲ.
ಹಂಗೆ ಅಂತ ತಿಳ್ಕೊಂಡು ಕೇಳಿದ್ರೆ, ಕಾರ್ಯವನ್ನ ಮಾಡುವ ವ್ಯಕ್ತಿಗೆ ಜ್ಞಾನ ಐತಿ, ಕೆಲಸ ಮಾಡ್ತಾನ, ಮಾಡೋ ಇಚ್ಛಾನೇ ಇಲ್ಲ. ಇಚ್ಛಾ ಇರ್ಲಿಕ್ಕಂತಂದ್ರೆ ಆ ಜ್ಞಾನ ಪೂರ್ಣ ಯುಟಿಲೈಸ್ ಆಗುವುದಿಲ್ಲ, ಅದು ಬಳಕೆ ಆಗುವುದಿಲ್ಲ. ಮತ್ತು ಅಂಥ ಬಳಕೆ ಆಗ್ಲಾರ್ತಕ್ಕಂಥ ಜ್ಞಾನ ಕ್ರಿಯೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಣಿಸೋದಿಲ್ಲ. ಆವಾಗ ಮಾಡಿದ ಕೆಲಸ ಯೋಗ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಈ ಮಾತನ್ನು ಹೇಳುವಾಗ ನಮಗೆ ಅನಿಸ್ತದೆ, ಈ ಯೋಗ್ಯವಾಗಿರ್ತಕ್ಕಂಥದ್ದು, ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದು, ಸಮಾಜದ ಋಣ ತಿಂದ ಇಷ್ಟು ತರ್ಕ ಬೆಳೆದೀನಿ, ಹೊಳ್ಳೆ ತೀರಿಸಬೇಕು ಅಂತಕ್ಕಂಥ ಭಾವ ಇದು ಅಲೆಯಾಗಿ ಮನಸ್ಸಿನಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಮನುಷ್ಯನ ಮನಸ್ಸು ಇದಕ್ಕೆಲ್ಲ ಕಾರಣ ಆಗಿರ್ತದೆ. ಅದಕ್ಕೆ ಸಮುದ್ರದೊಳಗ ಅಲೆಗಳು ಬಹಳಷ್ಟು ಬರ್ತಿರಬಹುದು, ಅಲೆಗಳ ಬಹಳಷ್ಟು ಬರ್ತಾವಂತ ತಿಳ್ಕೊಂಡು ಕೇಳಿದ್ರೆ, ಎದರ ಮೇಲೆ ಈ ಅಲೆಗಳು ಬರ್ತಾವಂತಂದ್ರ ಸಮುದ್ರದ ನೀರಿನ ಮೇಲೆ ಬರ್ತಾವಲ್ಲ, ಸರ್ಫೇಸ್ ಆಫ್ ದ ವಾಟರ್ ಆಫ್ ದ ಸಿ ಅಂತ ಯಾವುದಕ್ಕೆ ಕರಿತೀವಿ, ಸಮುದ್ರದ ಮೇಲ್ಮೈ ಇಲ್ಲಿ ಬಿರತಕ್ಕಂತಹ ನೀರಂತ ಏನ್ ಕಾಣ್ತೀವಿ, ಅದ ನೀರಂತಕ್ಕಂಥದ್ದೇ ಮನಸ್ಸಾಗಿದ್ರೆ ಅದರ ಮೇಲೆ ಬರ್ತಕ್ಕಂಥ ತೆರೆಗಳು ಅದು ಭಾವಗಳಾಗಿರ್ತವೆ. ಭಾವಗಣೆಗಳು ಎಷ್ಟಾಗ್ಲಿ ಬಂದು ಹೋಗ್ಲಿ, ಅವುಗಳನ್ನ ನಿಯಂತ್ರಣದಲ್ಲಿರ್ತಕ್ಕಂಥ ಮನಸ್ಸು ಶಾಂತವಾಗಿರಬೇಕು, ಅದು ನಿವಾಂತವಾಗಿರಬೇಕು. ಹಂಗಾಗಬೇಕಾಗಿತ್ತು ಅಂತಂದ್ರೆ ತೆರೆಗಳ ತನ್ನಷ್ಟಕ್ಕೆ ತನಗ ಬರಲಿ. ಅದಕ್ಕೆ ಧ್ಯಾನಕ್ಕೂ ದಾನಕ್ಕೂ ಇವೆರಡನ್ನ ಮನಸ್ಸನ್ನು ಕೂಡ ನಾವಿದನ್ನು ತಿಳ್ಕೋತೀವಿ. ಒಂದು ಮನಸ್ಸಿನ ಬಗ್ಗೆ ಕುರಿತು ಕೆ.ಸಿ. ಶಿವಪ್ಪನವರು ಮತ್ತೊಂದು ವಚನದಲ್ಲಿ ಕರೀತಾರೆ, ಇರುವುದೊಂದೇ ಮನಸ್ಸು ಚಿಂತನೆಗೆ, ರಂಜನೆಗೆ, ಅವಧಾನ ಧ್ಯಾನಕ್ಕೆ, ಒಳಿತನೆಸಗಲಿಕೆ, ಪರಿಮಳದ ಈ ಬಣವ ಕಾಪಾಡು ಜತನದಲ್ಲಿ ಕಳೆ ಕಿತ್ತು ಕಳೆಯ ತಾರೋ ಮುದ್ದು ರಾಮ ಅಂತ, ಕಳೆ ಕಿತ್ತು ಕಳೆ ತಾರೋ ಅಂತ ಹೇಳುವಂತ ಮಾತಿನೊಳಗೆ ಇದರೊಳಗೆ ಇರ್ತಕ್ಕಂಥ ಜಡತ್ವವನ್ನು ಮುರಿ, ಕ್ರಿಯಾಶೀಲತೆಯನ್ನು ತೊಡಿಸು, ಸೃಜನಶೀಲತೆಯನ್ನು ಮನಸ್ಸಿಗೆ ಉಡಿಸು ಅಂದಾಗ ಮನಸ್ಸು ಅದು ಬಹಳಷ್ಟು ಧಾರಣತ್ವವನ್ನು ತಗೊಂಡಾಗ ಹೆಂಗ ಧ್ಯಾನಕ್ಕೆ ಇರ್ತಕ್ಕಂಥದ್ದು ಮನಸ್ಸು, ಚಿಂತನೆಗೆ ಇರ್ತಕ್ಕಂಥ ಮನಸ್ಸು, ರಂಜನೆಗೆ ಇರ್ತಕ್ಕಂಥ ಮನಸ್ಸು, ಅವಧಾನ ಕೊಟ್ಟು ಸಾಧನೆಗೆ ಇರತಕ್ಕಂಥ ಮನಸ್ಸು, ಈ ಮನಸ್ಸನ್ನು ಉದಾತ್ತೀಕರಣಗೊಳಿಸಿ ನಿನ್ನನ್ನು ನೀನು ತೊಡಗಿಸಿಕೊಂಡಿದ್ದೆ ಆದ್ರಂತ ತುಂಬಾ ಒಳ್ಳೆಯದಾಗ್ತೈತೆ ಅಂತಕೊಂಡು ಮನಸ್ಸಿಗೆ ಉದಾತ್ತೀಕರಣಗೊಳಿಸ್ತಕ್ಕಂಥದ್ದು ಕೂಡ ಹೇಳ್ತಾರೆ. ಅದೇ ರೀತಿ ಈ ಬರೀ ಕಾಗದ ಒಂದೇ ಅಂತಕ್ಕಂಥ ಪದ್ಯದೊಳಗ ಮೂಟಿಗೆ ಅಜ್ಜವರು ಒಂದು ಮಾತನ್ನು ಹೇಳ್ತಾರೆ. ಅದು ಏನ ಪ್ರೇಮಿಗಳ ಕೈಯೊಳಗ ಸಿಕ್ಕ್ರೆ ಅದು ಪ್ರೇಮ ಪತ್ರ, ಜಗದ ಸುದ್ದಿಯನ್ನ ತಿಳಿಸ್ತಕ್ಕಂಥ ಒಂದು ವರ್ತಮಾನ ಪತ್ರ, ಮಕ್ಕಳ ಕೈಯೊಳಗ ಸಿಕ್ಕ್ರೆ ಅದು ಮುದ್ದೆ, ಮುದ್ದೆ ಆದದನ್ನ ಕಾಗದ ತಗೊಂಡು ಮೂಲಿಗೆ ಹೋಗದ ಅದು ರದ್ದಿ ಅಂತ. ಹಂಗ ಮನಸ್ಸಂತಕ್ಕಂಥದ್ದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಸಾಧನ ಆಗಬೇಕು. ಈ ಜಗತ್ತಿಗೆ ಯಾರಾದರೂ ಸಾಧನೆ ಮಾಡ್ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಶಕ್ತವಾಗಿರ್ತಕ್ಕಂಥವ್ರು ಮಾತ್ರ ಸಾಧನೆ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತದೆ. ತೇನ್ಸಿಂಗ್ ನೋರ್ಕೆನ್ ಮನಸ್ಸು ಎಷ್ಟು ಬಲಿಷ್ಠವಾಗಿತ್ತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ 1000 ಜನ ಯುವಕರನ್ನು ಕೊಡು, ಈ ದೇಶದ ಭವಿಷ್ಯವನ್ನು ಬದಲಿ ಮಾಡ್ತೇನೆ ಅಂತ ಅಂದು ಹೇಳಿರ್ತಕ್ಕಂಥ ಆ ಮಾತು ಇಂದಿಗೂ ಕೂಡ ಇಷ್ಟ ಅನ್ಲಿಲ್ಲ. ಅವ್ರು 1000 ಯುವಕರನ್ನ ಕೊಡಂಗಿಲ್ಲ, ಇನ್ನೊಂದು ಶಬ್ದ ಪೋಣಿಸಿದ್ರು. ಏನು ಪೋಣಿಸಿದ್ರು ಅಂತಂದ್ರೆ 1000 ಜನ ಉತ್ಸಾಹಿ ಯುವಕರನ್ನ ನನ್ನ ಕೈಗೆ ತಂದು ಕೊಡು, ಅವರಿಂದಲೇ ನಾನು ಈ ಭಾರತದ ಭವಿಷ್ಯವನ್ನು ಬದಲಿ ಮಾಡ್ತೀನಿ ಅಂತಕ್ಕಂಥದ್ದು ಅಂದಾಗ ಯುವಕರು ಸಿಗ್ತಾರ. ಉತ್ಸಾಹಿ ಯುವಕರನ್ನ ತಗೊಂಡ್ ಬಾ ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿರ್ತಕ್ಕಂಥ ಶಕ್ತಿ ಪುಂಜವಾಗಿರ್ತಕ್ಕಂಥ ಮನಸ್ಸು, ಆ ಶಕ್ತಿ ಪುಂಜವಾಗಿರ್ತಕ್ಕಂಥ ಮನಸ್ಸನ್ನ ಕಟ್ಟಿಕೊಂಡವ ಮಾತ್ರ ಈ ದೇಶವನ್ನ ಕಟ್ಟಬಲ್ಲ, ರಾಷ್ಟ್ರವನ್ನ ಕಟ್ಟಬಲ್ಲ, ಈ ನೈತಿಕತೆಯ ಜೀವನವನ್ನ ಕಟ್ಟಬಲ್ಲ, ಹೊಸ ಸಮಾಜವನ್ನ, ನವ ನಾಗರಿಕತೆಯನ್ನ ಕಟ್ಟಬಲ್ಲ ಅನ್ನೋದಕ್ಕೆ ಆ ಮನ್ವಂತಗಳಲ್ಲಿ ರೂಪುಗೊಂಡಿರ್ತಕ್ಕಂಥ ಮನಸ್ಸು ಸಾಕ್ಷಿ ಕಳಿಸ್ತದೆ. ಜಾನಪದರ ಬರಿತಾರೆ ಈ ಕುರಿತು, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲ ಜಾರಿದ್ರ ಕೈಲಾಸ, ನಾರಿ ಮನ ಜಾರಿದ್ರ ವನವಾಸ ಅಂತ ತಿಳ್ಕೊಂಡು ಈ ಮನಸ್ಸಿಗೆ ಕೊಡ್ತಕ್ಕಂಥ, ಮನಸ್ಸಿಗೆ ಕರೆದುಕೊಂಡು ಬಂದಿದ್ದಾರೆ. ಸುಖ ದುಃಖ ಅಂತಕ್ಕಂಥದ್ದು ಎರಡು ಇವನು ಮಾತಿನಲ್ಲಿ ಬಳಸ್ತೀವಿ, ಶಬ್ದ ರೂಪದಲ್ಲಿ ಸುಖ ಅಂತಕ್ಕಂಥದ್ದು ಹೇಳ್ತೀವಿ, ದುಃಖ ಅಂತಕ್ಕಂಥದ್ದು ಹೇಳ್ತೀವಿ, ಸಿಹಿ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ, ಕಹಿ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ. ಆದ್ರೆ ಸಕ್ಕರೆಯನ್ನು ತಿಂದಾಗ ನಾಲಿಗೆ ಅದನ್ನು ಗ್ರಹಣಿಸ್ತದೆ,
ಅದನ್ನ ರಸವನ್ನ ಅದನ್ನ ಸ್ವಾದವನ್ನ ಅನುಭವಿಸ್ತದ. ನಾಲಿಗೆಗೆ ಗೊತ್ತಾಯ್ತು ಇದು ಸಕ್ಕರೆ ಅಂತ ತಿಳ್ಕೊಂಡು, ಸಕ್ಕರೆ ಇದು ನಾಲಿಗೆ ಸಿಹಿ ಪದಾರ್ಥವನ್ನ ಬಾಯಿಗೆ ಹಾಕೊಂಡಿನಂತ ನಾಲಿಗೆ ಗುರುತಿಸಬಲ್ಲದೆ ಹೊರತಾಗಿ ಆನಂದಿಸುವುದು ನಾಲಿಗಲ್ಲ. ಆನಂದಿಸುವುದು ಯಾವುದು ಅಂತ ಕೇಳಿದ್ರೆ ಆನಂದಿಸುವ ಗುಣ ಇರುವುದು ಮನಸ್ಸಿಗೆ ಮಾತ್ರ, ಮತ್ತೊಂದಕ್ಕಲ್ಲ. ಹಂಗಾದ್ರ ಆನಂದವನ್ನ ಅನುಭವಿಸುವುದು, ಕೆಟ್ಟ ಮಾಡಿದಾಗ ಒಂದು ಹೋಗಿ ಹಸರಾಗಿರ್ತಕ್ಕಂಥ ಹೊಲದೊಳಗೆ ಹೋಗಿ ಆಕಳ ತಿಂದು ಬಂತು, ಮಾಲಕ ಅದನ್ನು ನೋಡಿ ಬಡದ ಅಂತ ತಿಳ್ಕೊಂಡು ಬಂದ ಕೆಸರಾಗ ಸಿಕ್ಕೊಂಡದ್ದನ್ನು ನೋಡಿ ಬಸವಣ್ಣನವರು ಬರೀತಾರೆ, ಹಸರಂತ ಯಾಕೆ ಹೋಗ್ತೀಯೋ ಅದು ಅಲ್ಲ ಅಂತ ಮನಸ್ಸಿಗೆ ಕೊಟ್ಟಿರ್ತಕ್ಕಂಥ ಭಾವನೆಗಳ ಕುರಿತು ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾರೆ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಅನ್ನುವಂಥ ಮಾತನ್ನು ಕೂಡ ಪಂಕದೊಳಗೆ ಬೀಳಬೇಡ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಮಾತು. ಇಂಥ ಮಾತುಗಳನ್ನ ಸಾಹಿತ್ಯದಲ್ಲಿ ಸಾಕಷ್ಟು ನೋಡ್ಕೊಂತ ಬರ್ತೇವೆ. ಅದಕ್ಕೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಪುರಂದರ ದಾಸರು ತಮ್ಮ ಕೀರ್ತನೆಗಳಲ್ಲಿ ಮರೀತಾರೆ, ಮನವ ಶೋಧಿಸಬೇಕು ನಿಚ್ಚ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವು ಶೋಧಿಸಬೇಕು ನಿಚ್ಚ. ಮನವ ಖಂಡಿಸಿ ಒಮ್ಮೆ ಮಾನೋ, ಧನವ ಖಂಡಿಸಿ ಒಮ್ಮೆ ಮಾನೋ, ನಿನ್ನ ಮನವ ದಂಡಿಸಿ ಪರಮಾತ್ಮನ ಕಾಣೋ, ಕೊನೆಗೆ ನಿನ್ನೊಳಗೆ ನೀ ಜಾಣೋ, ಮುಕ್ತಿ ನಿನಗೆ ದೂರಿಲ್ಲವೋ ಒಂದೇಗೇನು ಅಂತ ಹೇಳ್ತಕ್ಕಂಥ ಪುರಂದರ ದಾಸರ ಈ ಮಾತು ಮನಸ್ಸಿಗೆ, ನೀ ಎಂದರ ಒಂದು ದಿನ ಮನಸ್ಸು ಮಾಡಬೇಡ. ಅಡಿಗೆ ಮಾಡಿದ್ರ ಪಾತ್ರೆ ಹೆಂಗ ತೊಳಿತೀವಲ್ಲ, ಆವತ್ತಿನ ಪಾತ್ರೆ ಮುಂಜಾನೆ ಮಾಡಿದ ಅಡಿಗೆ ಮಧ್ಯಾಹ್ನಕ್ಕೆ ಊಟ ಮಾಡಿದ ಮೇಲೆ ಸಂಜೆ ಮುಂದೆ ಅದನ್ನ ಹಾಗೆ ಬೆಳಗ್ಗೆ ಇಟ್ಟು ಬಿಡ್ತೇವೆ. ಯಾಕೆ ಅಂತಂದ್ರ ಸಂಜೆ ಮುಂದೊಂದು ನಾವು ಮತ್ತೆ ಅಡಿಗೆ ಮಾಡಬೇಕಾಗಿದೆ ಆ ಪಾತ್ರೆಯನ್ನು ಬಳಸಿ. ಹಂಗಾದ್ರೆ ಆ ಮುಸುರಿ ಇರ್ತಕ್ಕಂಥದ್ರೊಳಗೆ ಮತ್ತೆ ಹೊಸ ಅಡಿಗೆಯನ್ನು ಮಾಡ್ಲಿಕ್ಕೆ ಹೆಂಗ ಸಾಧ್ಯ ಇಲ್ಲವೋ ಹಂಗ ನಿನ್ನ ಮನಸ್ಸಂತಕ್ಕಂಥದ್ದು ಹಲವಾರು ಕಾರ್ಯಕಲಾಪಗಳಲ್ಲಿ ಸೇರಿ ಅದು ಒಳ್ಳೆಯದು ಮತ್ತು ಕೆಟ್ಟದ್ರಲ್ಲಿ ಮಿಂದು ಅದು ಅಪವಿತ್ರವಾಗಿರ್ತಕ್ಕಂಥದ್ದನ್ನು ತಿಕ್ಕಿ ತೊಳಿ ಅಂತಕ್ಕಂಥದ್ದನ್ನು ಕೂಡ ನಾವು ಶರಣರ ಮಾತಿನಿಂದ ಗೊತ್ತು ಮಾಡಿಕೊಳ್ತೇವೆ. ಹಂಗ ಅವ್ರು ಹೇಳ್ತಾರೆ, ಮನವ ಶೋಧಿಸಬೇಕು ನಿಚ್ಚ, ದಿನ ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿಚ್ಚ ಅಂತಕ್ಕಂಥ ಮಾತು ಅವರ ಮಾತಿನಲ್ಲಿ ನಮಗೆ ವ್ಯರ್ಥ ಆಗ್ತದೆ. ಕನಕದಾಸರು ಅವರು ಹೇಳ್ತಾರೆ, ತಲ್ಲನಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಇಲ್ಲ ಅಂತ ಮನಸ್ಸಿಗೇನೆ ಕಲಿಸ್ಕೊಡ್ತಾರೆ. ಒಬ್ಬ ವ್ಯಕ್ತಿಗೆ ಕಲಿಸ್ಕೊಡ್ತಕ್ಕಂಥದ್ದಲ್ಲ, ಮನುಷ್ಯರನ್ನು ಉಪಾಧಿಯಾಗಿಟ್ಟುಕೊಂಡು ಕಲಿಸುವುದು ಯಾರಿಗೆ ಅಂತ ಕೇಳಿದ್ರೆ, ಇಲ್ಲ ಭಗವಂತ ಹುಟ್ಸ್ಯಾನಂದ್ರೆ ಹುಲ್ಲು ಮೇಯಿಸುವುದಿಲ್ಲ, ಕಲ್ಲಿನಲ್ಲಿ ಹುಟ್ಟಿತಾ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನಿಟ್ಟು ಬದುಕಿಸಿದವರು ಯಾರೋ ಅಂತ ಕೇಳಿ ಎಲ್ಲರನ್ನೂ ಹುಟ್ಟಿಸಿರತಕ್ಕಂಥ ಆ ಸ್ವಾಮಿ ಹೊಣೆ ಅದಾನ, ನೀ ಇದಕ್ಕೆ ಸಂಶಯ ಬೇಡ ಅಂತ ತಿಳ್ಕೊಂಡು ಮನಸ್ಸನ್ನ ಅವರು ತಿದ್ದುತ್ತಾರೆ, ಮನಸ್ಸಿಗೆ ಪುಷ್ಟಿ ಕೊಡ್ತಾರೆ. ಬಲಹೀನಗೊಂಡಿರ್ತಕ್ಕಂಥ ಮನಸ್ಸನ್ನ ಬಲವಾನ್ ಮಾಡ್ತಕ್ಕಂಥ ಶಕ್ತಿ ಕನಕದಾಸರ ಕೀರ್ತನೆಯೊಳಗೆ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇವು ಎಲ್ಲವನ್ನ ನಾವು ತಗೊಂಡವಾಗ ರವೀಂದ್ರನಾಥ ಟ್ಯಾಗೋರ್ ಅವರು ಬರೀತಾರೆ, ಅದು ಅಂತರಂಗವನ್ನು ಅರಳಿಸುವಲವೇ ಅಂತಃಕರಣದ ಒಳನಲಿವೆ. ಇದು ಒಳಗಿರ್ತಕ್ಕಂಥದ್ದು. ಈ ಒಳಗಿರ್ತಕ್ಕಂಥದ್ದಕ್ಕ ಮತ್ತು ಹೊರಗಿರ್ತಕ್ಕಂಥ ಹುಲ್ಲು ಕಡ್ಡಿ ಕಸ ಕಡ್ಡಿ ಇವನ್ನೆಲ್ಲ ಕಿತ್ತು ಅದಕ್ಕೆ ಬೆಂಕಿ ಹಚ್ಚಿದ್ರೆ ಅವು ಕಣ್ಣಿಗೆ ಕಾಣಿಸ್ತಾವ. ಆದ್ರ ಒಳಗಿರ್ತಕ್ಕಂಥದ್ದವ ಅರಿಷಡ್ವರ್ಗಗಳು ಇವನ್ನ ತಗೊಂಡು ಬಂದು ಉದಾತ್ತೀಕರಣಗೊಳಿಸಿ ಸಮಾಜಕ್ಕೆ ಸತ್ಪ್ರಜೆಯಾಗಿ ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ನಾವಿದನ್ನ ತಗೊಳ್ತಾ ಇದ್ದೇವೆ. ಇಂಥ ಮಾಡುವಂತ ಹಂತದೊಳಗ ಅವರು ಟ್ಯಾಗೋರ್ ಅವರು ಬರೀತಾರೆ, ಅಂತರಂಗವನ್ನು ಅರಳಿಸುವಲವೇ ಅಂತಃಕರಣದ ಒಳನಲಿವೆ, ನಿರ್ಮಲಗೊಳಿಸುವೈ ಉಜ್ವಲಗೊಳಿಸೈ ಅಂತ ಹೇಳ್ಕೊಂತ ಅಶಕ್ತವಾಗಿರ್ತಕ್ಕಂತಹ ಮನಸ್ಸಿಗೆ ಇಂಥದನ್ನ ನನ್ನಲ್ಲಿ ತುಂಬು, ಈ ಶಕ್ತಿಯನ್ನು ಹಾಕು, ಅಂಜಿಕೆ ಎಂಬುದು ಕತ್ತರಿಸೈ, ಅಲಸಿಕೆ ಕಳೆಗೆ, ನನ್ನ ಆಲಸ್ಯವನ್ನ ಕಳಿ, ನನ್ನಲ್ಲಿರ್ತಕ್ಕಂಥ ದುಷ್ಟ ಬುದ್ಧಿಗಳನ್ನು ಹೋಗಲಾಡಿಸು, ನನಗ ಶಕ್ತಿಯನ್ನ ಕೊಟ್ಟು ನನ್ನ ಮನಸ್ಸನ್ನ ಸಶಕ್ತಗೊಳಿಸುವಂತಕ್ಕಂಥ ಉಪಾಧಿಯೊಳಗ ಅವರು ಆರಾಧನೆ ಮಾಡಿರ್ತಕ್ಕಾರ. ಹೀಗೆ ಚಿಂತೆ ಸಂತೋಷಕ್ಕ ಅನ್ವಯ ಆಗ್ತಕ್ಕಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಮನಸ್ಸಿನೊಳಗ ಕವಿ ಬರಿತಾನೆ, ತನಕ ಉಜಿಲ ಹೈಪರ್ ಮಣಕ ಕಾಲ ಹೈ. ಏನು ಅರ್ಥ ಇಲ್ಲ. ಮೈ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆ ಬಹಳ ಶುಭ್ರವಾಗಿ ಕಂಡು ಒಳಗಿರ್ತಕ್ಕಂಥ ಮನಸ್ಸು ಅಷ್ಟೇ ಕಪ್ಪು
ಕರಿ ಬಣ್ಣ ಡಾಂಬರ್ ಹಚ್ಕೊಂಡಂಗ ಯಾವತ್ತು ವಂಚನೆ ಮೋಸ ಇಂಥದ್ರೊಳಗೆ ತೊಡಗಿದ್ದೆ ಕರಿಯಾದ್ರೆ ಮ್ಯಾಲೆ ಹಾಕಿರ್ತಕ್ಕಂಥ ಬಿಳಿ ಬಟ್ಟೆಗೆ ಏನೂ ಅರ್ಥ ಇಲ್ಲ, ಆಡುವ ಮಾತಿಗೆ ಅರ್ಥ ಇಲ್ಲ, ಸಮಾಜದಲ್ಲಿ ವ್ಯಕ್ತಿಗೆ ಗೌರವ ಇಲ್ಲ. ಇದ್ರೂ ಕೂಡ ಅದು ತಾತ್ಕಾಲಿಕ, ಅದು ಮೋಸದ ಬದುಕು ಅಂತಕ್ಕಂಥದ್ದನ್ನ ಬಹಳ ಚಂದ ಕೊಡ್ತಾರೆ. ಇದನ್ನು ಕಂಡಿರ್ತಕ್ಕಂಥವ ಒಬ್ಬ ಶಿಕ್ಷಣದ ತಜ್ಞರು, ಅದು ಮನೋವಿಜ್ಞಾನಿಯಾಗಿರ್ತಕ್ಕಂಥ ಜಾನ್ ಪ್ರಸನ್ನ ಅವರು ಒಂದು ಮಾತನ್ನು ಬರೀತಾರೆ. ಅದು ಏನ ಬರೀತಾರೆ ಅಂತಂದ್ರ, ಆತ್ಮವಿಕಾಸ ಪ್ರೇಮದಿಂದ ಸಾಧ್ಯ. ಗಮನಿಸಬೇಕು ಸ್ನೇಹಿತರೆ, ಹೆಂಗ ವಿಕಾಸಗಳು ಬರ್ತಾವೆ ಅಂತ ಹೇಳಿ. ಆತ್ಮವಿಕಾಸ ಪ್ರೇಮದಿಂದ ಸಾಧ್ಯ, ಜ್ಞಾನ ವಿಕಾಸ ಅಭ್ಯಾಸ ಬಲದಿಂದ ಸಾಧ್ಯ, ಜೀವನ ವಿಕಾಸ ಅನುಭವದಿಂದ ಸಾಧ್ಯ, ಈ ಎಲ್ಲವೂ ಸಾಧ್ಯ ಮನೋಬಲದಿಂದ ಅಂತ ಹೇಳಿ. ಈ ಮನೋಬಲ ಒಂದಿತ್ತು ಅಂತಂದ್ರೆ ಈ ಎಲ್ಲವನ್ನೂ ಕೂಡ ಸಾಧ್ಯ ಮಾಡಲಿಕ್ಕೆ ಆಗ್ತೈತಿ ಅಂತಕ್ಕಂಥದ್ದು ನಾವಿದ್ರೊಳಗೆ ನಾವು ತಿಳ್ಕೊಂತೀವಿ. ಹಾಗೆ ನಾವು ಗೊತ್ತಿರ್ತಕ್ಕಂಥ ಕೌಶಿಕನ ಅರಿಷಡ್ವರ್ಗಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಮ, ಕ್ರೋಧ ಇವನ್ನೆಲ್ಲನೂ ಜಯಿಸ್ಲಿಕ್ಕೆ ಹೋದಾಗಿರ್ತಕ್ಕಂಥದ್ದನ್ನ ತಾವು ಗೊತ್ತು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ತಗೊಂಡು ಬರುವಾಗ ಒಂದೊಂದು ಅಂಗುಲಿ ಮಾಲ ಬೌದ್ಧ ಧರ್ಮದ ಅನುಯಾಯಿಯಾಗಿರುವುದನ್ನ ಅಂತ ಕಂಡ್ರೆ ಅವನು ಎಂಥ ವ್ಯಕ್ತಿ ಆಗಿದ್ದ ಪೂರ್ವದಲ್ಲಿ, ಆ ನಂತರದಲ್ಲಿ ಮನಸ್ಸು ಪರಿವರ್ತನೆ ಆದ ಮೇಲೆ, ಅದಕ್ಕೆ ಉದಾತ್ತೀಕರಣಗೊಳಿಸಿಕೊಂಡ ಮೇಲೆ, ಮನಸ್ಸಿಗೆ ಇದು ಬೇಡ ಇದು ಬೇಕು ಅಂತ ಸತ್ಯ ಗೋಚರಿಸಿದ ಮೇಲೆ, ಸತ್ಯ ಸಾಕ್ಷಾತ್ಕಾರಗೊಂಡ ಮೇಲೆ ಆ ಪಥದಲ್ಲಿ ಹೋಗಬೇಕಂತಕ್ಕಂಥ ಅರಿವು ಜಾಗೃತ ಆಗಿ ಅವನನ್ನ ಕೈ ಹಿಡಿದು ಮುನ್ನಡೆಸಿಕೊಂಡು ಹೋಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿ, ಅಹಿಂಸೆ ಅಥವಾ ಆಸೆ ತ್ಯಜಿಸಿ ಆತ ಬೌದ್ಧ ಧರ್ಮದ ಅನುಯಾಯಿಯಾಗಿ ಹಿಂಸಾ ಮಾರ್ಗವನ್ನು ಬಿಟ್ಟು ಅಹಿಂಸೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ. ಬೇಡನೊಬ್ಬ ಬೇಕಂತ ತಿಳ್ಕೊಂಡು ಹೇಳಿ ಅವರಿಗಾಗಿ ಮಾಡುವ ದಿನನಿತ್ಯದ ವಂಚನೆ ಮೋಸಗಳನ್ನು ಬಿಟ್ಟು ಆತ ಮಹರ್ಷಿ ವಾಲ್ಮೀಕಿ ಅನ್ನಿಸಿಕೊಂಡಿರ್ತಕ್ಕಂಥದ್ದನ್ನು ಕೂಡ ತಗೊಳ್ತೇವೆ. ತುಳಸಿದಾಸರು ಸ್ವಾರ್ಥ ಭಕ್ತಿಯಿಂದ ಆತ ತನ್ನ ಸ್ವಾರ್ಥದ ಮನಸ್ಸಿನಲ್ಲಿ ಎಲ್ಲದರೊಳಗೆ ನೀವು ತುಂಬಿಕೊಂಡಿರ್ತಕ್ಕಂಥದ. ಅಲ್ಲಿ ಹೇಗೆ ನೀನು ಪತ್ನಿಯ ಮೇಲೆ ಇಟ್ಟಿರ್ತಕ್ಕಂಥದ್ದನ್ನ ಮನಸ್ಸನ್ನ ದೇವರ ಮೇಲೆ ಇಟ್ಟಿದ್ರೆ ದೇವರು ನಿನಗೆ ಒಲಿತಿದ್ರ ಅಂತಕ್ಕಂಥ ಮಡದಿಯ ಒಂದೇ ಒಂದು ಮಾತು ಅವನ ಪರಿವರ್ತನೆ ಮಾಡಿತ್ತು. ಆ ಮೂಲಕವಾಗಿ ರತ್ನಾಕರ ತುಳಸಿದಾಸ ಆಗಿ ಪರಿವರ್ತನೆಗೊಂಡಿದ್ದ ಅಂತಕ್ಕಂಥದ್ದು. ಯೋಗಿ ವೇಮನರು ಪೂರ್ವದಲ್ಲಿ ವೇಮನಾಗಿರ್ತಕ್ಕಂಥವರು ಕೂಡ ನಿಜವನ್ನ ತಿಳಿದ ಮೇಲೆ ಯೋಗಿ ಆಗಿರ್ತಕ್ಕಂಥದ್ದನ್ನು ಗೊತ್ತಾಗ್ತದೆ. ಇವೆಲ್ಲವನ್ನು ನಾವು ತಿಳ್ಕೊಂಡಾಗ ನಮಗನ್ನಿಸ್ತದೆ, ಮಾಗಿರ್ತಕ್ಕಂತಹ ಮನಸ್ಸು ಸಮಾಜ ಉಪಯುಕ್ತವಾಗಿ ತೊಡಗಿತ್ತು ಅಂತಂದ್ರೆ ಆ ಸಮಾಜವೇ ಮಾಗಿದ ಮನಸ್ಸಿಗೆ ತಲೆ ಬಾಗ್ತಾ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ನಮ್ಮ ರಾಷ್ಟ್ರದ ಹೆಮ್ಮೆಯ ರಾಷ್ಟ್ರಪತಿಗಳು ಆಗಿ ಹೋದ್ರು. ಅವ್ರು ಹೇಳ್ತಿದ್ರು, ಅವರು ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಶಿಕ್ಷಕರನ್ನು ಉದ್ದೇಶಿಸಿ ಹೇಳುವಂತಹ ಮಾತಿನಲ್ಲಿ ಅವರ ಮನಸ್ಸು ಹೆಂಗಿತ್ತು. ಶಿಕ್ಷಕ ಬೋರ್ಡಿನ ಮೇಲೆ ಒಂದು ಕಡು ತಗೊಂಡು ಬರಿತಾನೆ ಅಂತ ಕೇಳಿದ್ರೆ ಭಾಷಾ ಶಿಕ್ಷಕನಾಗಿದ್ರೆ ಶಬ್ದ ಬರಿತಾನೇನು, ಆತ ವಾಕ್ಯವನ್ನ ಬರಿತಾನೇನು, ಆತ ಒಂದು ಲೇಖನವನ್ನ ಬರಿತಾನೇನು ಅಂತ ಪ್ರಶ್ನೆ ಮಾಡಿದ್ರು. ಆತ ಗಣಿತ ಶಿಕ್ಷಕರಾಗಿದ್ದರೆ ಗಣಿತದ ಒಂದು ಸಮಸ್ಯೆ ಬರಿತಾನೇನು, ಅದನ್ನ ಬಿಡಿಸ್ಲಿಕ್ಕಿರ್ತಕ್ಕಂಥ ಸೂತ್ರ ಬರಿತಾನೇನು? ಖಂಡಿತವಾಗಿಯೂ ಅಲ್ಲ. ಹಂಗಾದ್ರೆ ಶಿಕ್ಷಕ ಬೋರ್ಡಿನ ಕಡೆ ಮುಖ ಮಾಡಿ ಕರಿ ಹಲಗೆಯ ಮೇಲೆ ಬಿಳಿ ಅಕ್ಷರವನ್ನ ಮೂಡಿಸ್ತಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ಆತ ಅಕ್ಷರ ಮೂಡಿಸ್ತಕ್ಕಂಥವಲ್ಲ, ಈ ದೇಶದ ಹಣೆ ಬರ ಬರೀತಾನೆ ಅಂತಕ್ಕಂಥ ಮಾತು ಅವರ ಮನಸ್ಸು ಯಾವ ದೇಶದೊಳಗೆ ಇರ್ತಕ್ಕಂಥದ್ದು, ಯಾವ ಎತ್ತರದ ಮಟ್ಟದ ಚಿಂತನೆಯಲ್ಲಿ ತೊಡಗಿತ್ತು ಅಂತ ನಮಗೆ ಗುರುತಿಸಬೇಕು. ಅಕ್ಷರ ಲೋಕದ ವ್ಯಕ್ತಿ ಕೇವಲ ಶಿಕ್ಷಕ ಅಂತ ಅಲ್ಲ, ಆತ ಅಕ್ಷರ ಲೋಕದ ಸಾಮ್ರಾಟನಿಗೆ ಹೋಲಿಸ್ತಾರೆ ಶಿಕ್ಷಕರನ್ನ. ಈ ಒಂದು ಸಾಕ್ಷರ ಲೋಕದ ಒಬ್ಬ ಸಾಮ್ರಾಟ ಅಂತ ತಿಳ್ಕೊಂಡು ಆತ ಅನಭಿಷಕ್ತ ದೊರೆ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದನ್ನು ನೋಡಿದ್ರೆ ಖಂಡಿತವಾಗಿಯೂ ಇಲ್ಲಿದ್ರೊಳಗ ನಮ್ಮ ಮನಸ್ಸು ವಿಲವಿಲ ಒದ್ದಾಡಬಾರದು, ಜುಳು ಹರಿಬೇಕು, ನಿನಾದವನ್ನ ಮಾಡಬೇಕು. ಹಂಗ ಮನಸ್ಸ ಬಾಡಿತ್ತು ಅಂತಂದ್ರೆ ಕಸದ ಬುಟ್ಟಿಗೆ ಹೋಗಿ ಹೆಂಗೆ ಚೆಲ್ತಾರಲ್ಲ, ಬಾಡಿದ ಹೂವಿನಿಂದ ಏನು ಅದನ್ನೇನು ದೇವರಿಗೆ ಉಡಿಸ್ತಾರೋ, ಅಥವಾ ಚಂದ ಐತಿ ಆದ್ರೆ ಹೂ ಬಾಡೈತಂತೆ ಯಾರಾದ್ರೂ ಹೆಣ್ಮಕ್ಳು ನೋಡಿ ಅದನ್ನ ತಲೆಗೆ ಮುಡಿದುಕೊಳ್ತಾರೋ,
ಅದನ್ನ ಭಗವಂತಗೂ ಮುಡಿಸುವುದಿಲ್ಲ, ಹೆಣ್ಣು ಮಕ್ಕಳು ತಾವೂ ಮುಡಿಯುವುದಿಲ್ಲ, ಶೃಂಗಾರಕ್ಕಾಗಿ ಮಾಲೆ ಮತ್ತೆಲ್ಲಿಯೂ ಅದನ್ನ ಕೊಂಡೊಯ್ಯುವುದಿಲ್ಲ. ಹಂಗಾದ್ರೆ ಅದನ್ನು ಎಲ್ಲಿ ಒಯ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ಹಂಗ ಮಲಿನಗೊಂಡಿರ್ತಕ್ಕಂಥ ಮನಸ್ಸು, ಅದು ಅಶಕ್ತವಾಗಿರ್ತಕ್ಕಂಥ ಮನಸ್ಸು, ಸಾಧನೆ ಹಾದಿಯಲ್ಲಿ ಕ್ರಮಿಸಲಿಕ್ಕೆ ಸೋತು ಹೋಗಿರ್ತಕ್ಕಂಥ ಮನಸ್ಸು ಜೀವನವನ್ನು ಹೆಂಗ ಸಂತೃಪ್ತಿಗೊಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ? ಖಂಡಿತ ಸ್ನೇಹಿತರೆ, ಅದರೊಳಗೆ ಸಂತೃಪ್ತಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಆ ಆಗಲಾರ್ದಕ್ಕಂಥ ದಿಶೆಯೊಳಗೆ ನಾವು ಮತ್ತೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಎಲ್ಲ ಈಗ ಬೇಡ ಆ ಕೆಲಸ, ನನ್ನ ಮನಸ್ಸು ಸರಿ ಇಲ್ಲ, ನಾ ಈಗ ಮಾಡೋದಿಲ್ಲ, ಹೋಗು. ನೋಡಿ ಹೇಗಿದೆ ಮಾತು, ಹೇಗಿದೆ. ಮನಸ್ಸು ಸರಿ ಇದ್ದಾಗ ಕೆಲಸ ಮಾಡೋದು, ಮನಸ್ಸು ಸರಿ ಇರಲಾರ್ದಾಗ ಕೆಲಸ ಮಾಡೋದು. ಈ ವಿವೇಕವನ್ನು ಕೂಡ ಮನಸ್ಸಿಗೆ ಕೊಟ್ಟ ಮನಸ್ಸು ಈ ರೀತಿಯಲ್ಲಿ ಪ್ರಚೋದನೆಗೊಳಿಸ್ತಕ್ಕಂಥದ್ದು. ಹೀಗೆ ಮನಸ್ಸು ಸರಿ ಇರಲಾರ್ದಾಗ ಊಟನೂ ಮಾಡಬಾರದಂತ ಹೇಳ್ತಾರೆ. ಯಾಕಂತಂದ್ರೆ ಕನಿಷ್ಠ ಪಕ್ಷ ಉಂಡ ಊಟ ಕರಗಲಿಕ್ಕೆ 4 ತಾಸು ಹಿಡಿತದೆ. 4 ತಾಸಿನವರೆಗೆ ಆದರೂ ಕೂಡ ಆ ಮಲಿನ ಮನಸ್ಸು ನನ್ನ ಕಾರ್ಯದಲ್ಲಿ ಪ್ರತಿಬಿಂಬಗೊಳ್ಳುತ್ತದೆ. ಈ ಕಾರಣಕ್ಕಾಗಿ ಅದು ಮನಸ್ಸು ಸರಿ ಇರಲಾರ್ದಾಗ ಮೌನವಾಗಿರ್ತಕ್ಕಂಥವನೇ ಜಾಣ. ಹಂಗಾದ್ರೆ ಮೌನವಾಗಿರೋಂತ ಕಳಿಸೋದು, ಅದಕ್ಕೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರದಂತಕ್ಕಂಥದ್ದು ಮತ್ತೊಂದು ಗ್ರಾಮ್ಯದ ನುಡಿ. ಅದು ಗಾದೆ ಮಾತಿನಂಗ ಈ ಗ್ರಾಮ್ಯ ನುಡಿಯನ್ನು ಬಳಸ್ತೀವಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರೆ ಏನಾಗ್ತದ ಅಂತ ಕೇಳಿದ್ರೆ ಅವಾಗ ನಿರ್ಣಯಿಸುವ ಶಕ್ತಿನೇ ಇರುವುದಿಲ್ಲ, ಅಲ್ಲಿ ಅದು ಕಾರ್ಯಸಿದ್ಧಿ ಅನ್ನೋದು ಕಾಣಿಸ್ಕೊಳ್ಳುವುದಿಲ್ಲ. ಈ ಕಾರಣಕ್ಕಾಗಿನೇ ಕರೆಯುವುದು ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಸಶಕ್ತವಾಗಿರ್ತಕ್ಕಂಥ ಮನಸ್ಸು. ಹಂಗಾದ್ರೆ ಸಶಕ್ತ ಮನಸ್ಸು ಮತ್ತು ಅಶಕ್ತ ಮನಸ್ಸು ಅಂತಕ್ಕಂಥದ್ದನ್ನ ಖಂಡಿತವಾಗಿ ನಾವು ತಗೊಂಡವಾಗ ನಮಗನಿಸ್ತದೆ, ಯಾವ ಮನಸ್ಸು ಗಟ್ಟಿಯಾಗಿರ್ತದೆ, ಯಾವ ಮನಸ್ಸು ಉಲ್ಲಾಸ, ಉತ್ಸಾಹ, ನಿರಂತರ ಕ್ರಿಯಾಶೀಲತೆ, ಸೃಜನಶೀಲತೆ, ಗುರಿ ಸಾಧನೆ, ಪುರಸ್ಕಾರ ಇವೆಲ್ಲ ಭಾವನೆಗಳನ್ನು ಒಳಗೊಂಡಿರ್ತದೆ, ಅಂಥ ಮನಸ್ಸು ಮಾತ್ರ ಅದು ಸಂತೃಪ್ತಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲದೆ ಹೋದ್ರೆ ವಿಲವಿಲನೆ ಒದ್ದಾಡುವಂಗ ನಾವೇನೋ ಸಾಧಿಸ್ಬೇಕಂತಿರ್ತೀವಿ, ಯಾವುದೂ ಆಗ್ಲಾರ್ದಂಗ, ಇತ್ತಾಗ ಹಳ್ಳನೂ ಕಾಣೋದಿಲ್ಲ, ಇತ್ತಾಗ ಹೊಳೆನೂ ಕಾಣೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಿರ್ತಾರಲ್ಲ, ಆ ರೀತಿಯೊಳಗ ಮನಸ್ಸು ಒದ್ದಾಡಿ ಮಾಡುವ ಕೆಲಸ ಅದು ಮನಸ್ಸಿಗೆ ಬರುವುದಿಲ್ಲ, ಅದು ಮಹಾದೇವಗೂ ಮುಟ್ಟುವುದಿಲ್ಲ. ಹಂಗ ಮನಸ್ಸು ಒಪ್ಪಿಗೆ ಆದ್ರೆ ಸಾಕು, ಮಹಾದೇವ ಒಪ್ಪಿಕೊಂತಾನಂತ ತಿಳ್ಕೊಂಡು ಹೇಳ್ತಾರೆ. ಹಂಗ ಹರಿದಾಡುವ ಮನಸ್ಸ ಅದು ಚಂಚಲೆಯಾಗಿರ್ತಕ್ಕಂಥದ್ದಕ್ಕೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹೊನ ಶಿವಯೋಗಿ ಅಂತ ತಿಳ್ಕೊಂಡು ಮುಪ್ಪಿನ ಷಡಕ್ಷರಿ ಅವರು ಹೇಳುವಂಗ ಅವರು ಹೆಂಗ ಮನಸ್ಸನ್ನು ಹೊಂದಿದ್ದಾರೆ ಅಂತ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅಲೆಯಾಗಿ ತೇಲತಕ್ಕಂಥ ಭಾವನೆಗಳು, ಆ ಭಾವಗಳೇ ನಮ್ಮ ಸ್ವಭಾವಗಳು, ಆ ಸ್ವಭಾವಗಳು ನಮ್ಮ ಕಾರ್ಯದಲ್ಲಿ ಕೊಡುವ ಅನುಭವ, ಆ ಅನುಭವವೇ ನಮ್ಮ ಸಮಾಜದಲ್ಲಿ ನಮ್ಮ ಮೇಲೆ ಬೀರತಕ್ಕಂಥ ಪ್ರಭಾವ. ಈ ಪ್ರಭಾವ, ಅನುಭವ, ಸ್ವಭಾವ ಇವೆಲ್ಲವುಗಳ ಒಟ್ಟು ಮೊತ್ತವೇ ಸಮಾಜದಲ್ಲಿ ಕಾಣಿಸಿಕೊಳ್ಳುವ ಮಹಾನುಭಾವರಾಗಿ ಈ ಮಹಾತ್ಮರು ಏನು ಕೊಟ್ಟಿದ್ದಾರೆ, ಆ ಮಹಾನುಭಾವರು ಬಸವಣ್ಣನವರನ್ನು ಸ್ಮರಿಸಿಕೊಳ್ತೇವೆ, ಬುದ್ಧನನ್ನ ಸ್ಮರಿಸಿಕೊಳ್ತೇವೆ, ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಳ್ತೇವೆ. ಈ ಜ್ಞಾನದೇವಿಗೆ ಏನು ಹಚ್ಚಿ ಈ ಬದುಕನ್ನ ಬೆಳಗಿಸಿ ಸಮಾಜಕ್ಕೆ ಕರುಣಿಸಿರ್ತಕ್ಕಂಥ ಮಹಾತ್ಮರನ್ನ ಬಹಳ ಆದಿಯಾಗಿ ಇಟ್ಟುಕೊಂಡು ಏನು ಮೆಲುಕು ಹಾಕ್ತೀವಿ, ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನ ತಗೊಂಡ್ರೆ ಖಂಡಿತವಾಗಿ ಸಮಾಜದಲ್ಲಿ ಇವನ್ನೆಲ್ಲನೂ ತೋರಿಸಿಕೊಟ್ಟೆ ಹೋಗ್ತೀವಿ. ಅದಕ್ಕೆ ಸ್ನೇಹಿತರೆ, ಇವೆಲ್ಲ ಮೂಲಕವಾಗಿ ನಾವು ಇವತ್ತೊಂದು ತೀರ್ಮಾನಕ್ಕೆ ಬರೋಣ. ಅದು ಏನು ಅಂತ ಕೇಳಿದ್ರೆ, ಅದು ಸದೃಢವಾಗಿರ್ತಕ್ಕಂಥ ಮನಸ್ಸು ನಮ್ಮನ್ನ ಸಮಾಜದಲ್ಲಿ ತಿಳಿಸ್ಕೊಂಡು ಹೋಗ್ತದೆ. ಮಾಡುವ ಕೆಲಸದೊಳಗೆ ದಣಿವೆ ಅಂತಕ್ಕಂಥದ್ದು ಇರುವುದಿಲ್ಲ. ನಮ್ಮಲ್ಲಿ ಎಲ್ಲ ನನ್ನ ಮೇಲಾಧಿಕಾರಿಗಳು ನಮಗ ಸಂಸ್ಕಾರ ಹಾಕಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ವರ್ಗ ಕೋಣೆಯ ಶಿಕ್ಷಕ ವರ್ಗದಲ್ಲೇ ಊಟ ಮಾಡಿ ಬರಬೇಕು, ಮನೆಗೆ ಹೋಗಿ ಬಂದ ಮೇಲೆ ಅವಾಗ ಒಂದು ರೊಟ್ಟಿ ಕಡಿಮೆ ಆಗಬೇಕು ಅಂತ. ಯಾಕಂದ್ರೆ ಹೊಟ್ಟೆ ಅಲ್ಲಿ ತುಂಬಿರಬೇಕು ಕಲಿಸಿ, ತನ್ನ ಬೋಧನೆಯಿಂದ ಹೊಟ್ಟೆ ತುಂಬಿಕೊಂಡು ಬಂದಿರತಕ್ಕಂಥ ಶಿಕ್ಷಕ. ಹಾಗೆ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ಕಾರ್ಯ ನಿರ್ವಹಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಅವ ಸಮಾಜಕ್ಕೆ ಲೇಸೆ ಅನಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಸರಿ ಅನಿಸ್ಕೊಂಡು ಬಂದದ್ದ ಕರೆ ಆದ್ರೆ ಅವನಲ್ಲಿರ್ತಕ್ಕಂಥ ಸಶಕ್ತ ಮನಸ್ಸಿಗೆ ಶಕ್ತಿ ಎಷ್ಟು ಅಂತ ತಿಳ್ಕೊಂಡು ತೂಕ ಮಾಡುವುದಲ್ಲ. ಬೆಲ್ಲ ತೂಗಲಿಕ್ಕೆ 500 ಗ್ರಾಮ, 1000 ಗ್ರಾಮ, 2 ಕಿಲೋ, 5 ಕಿಲೋ ಅಂತ ತೂಕ ಮಾಡ್ತೇವೆ. ಆದ್ರೆ ಮನಸ್ಸಿಗೆ ತೂಗುದು ಅಂತ ತಿಳ್ಕೊಂಡು ವ್ಯಕ್ತಿ ಮಾಡುವ ಶಕ್ತಿದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳೇ ಆ ವ್ಯಕ್ತಿಯ ನಿಷ್ಣಾತ ಶಕ್ತಿಯಾಗಿರ್ತವೆ ಅಂತಕ್ಕಂಥದ್ದಕ್ಕೆ ತಕ್ಕಡಿ ಸಮಾಜದ ಬರಗಲ್ಲು.
ಅದಕ್ಕೆ ಹಿರಿಯರೇ ಅದಕ್ಕೆ ಮಾರ್ಗದರ್ಶಕರಾಗಿರ್ತಾರೆ. ಹೀಗಿರುವುದರಿಂದ ಮನಸ್ಸು ಸ್ವರಗಿತು ಅಂತಂದ್ರೆ ಅದರಿಂದ ನಾವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ, ಗೊಣಗುತ್ತೀವಿ, ಬದುಕಿನಲ್ಲಿ ಸಂಕಷ್ಟಗಳನ್ನು ಪಡ್ತೀವಿ, ಕೊನೆಯವರೆಗೂ ಪಶ್ಚಾತ್ತಾಪವೇ ಅದರ ಬೇಗುದಿಯಾಗಿ ಹೊರಬರ್ತಕ್ಕಂಥದ್ದಾಗ್ತದೆ. ಹಂಗಾಗಬಾರದು ಅಂತಕ್ಕಂಥದ್ದು ಆಗಿತ್ತು ಅಂತಂದ್ರೆ ಇವತ್ತ ಒಂದು ಶಪಥ ಮಾಡಿ ಸಾರ್ವಜನಿಕ ಬದುಕಿನೊಳಗ ಅಥವಾ ನನ್ನ ವೈಯಕ್ತಿಕ ಬದುಕಿನೊಳಗ ನಾನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಉಂಟು ಮಾಡಿ ನನಗೂ ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡು ನಾನೂ ಚಂದಾಗಿರ್ಬೇಕು, ನನ್ನ ಸುತ್ತಮುತ್ತಲಿನವರು ಸರಿಯಾಗಿರ್ಬೇಕು, ಭಗವಂತ ನನ್ನ ಮಾಡಿದ ಕೆಲಸಕ್ಕೆ ಸೈ ಅನ್ನುವಂಥದ್ದನ್ನು ಮಂದಿ ಹೇಳಲಿಕ್ಕೂ ಬಿಡುವಲ್ಲಕ್ಕ ಮನಸ್ಸು ಹೇಳಬೇಕಂತ ತಿಳ್ಕೊಂಡು ಏನ ಆರಾಧನೆ ಭಾವದಿಂದ ಕೆಲಸದಲ್ಲಿ ತೊಡಗ್ತೀವಿ, ಅದರಂತ ಸಂತೃಪ್ತಿ ಜೀವನ ಇನ್ನೇನದ. ಮಣಿ ತುಂಬ ಮಕ್ಕಳದಾವ, ಅದಕ್ಕೆ ಹೇಳಿದ್ರು ವೆಚ್ಚಕ್ಕೆ ಹೊನ್ನಾಗಿ ಅಲ್ಲಿ ಇಚ್ಛೆ ಏನಿರ್ತೀವ ಸತಿ ಮಕ್ಕಳು ಮನೆಯೊಳಗಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ತಿಳ್ಕೊಂಡು ಹೇಳಿದ್ರೆ ಈ ಎಲ್ಲ ಕೆಲಸದೊಳಗ ತೊಡಗುವಂತ ಮನಸ್ಸನ್ನ ಭಗವಂತ ನಮಗೆ ಕೊಟ್ಟರೆ ಅದನ್ನ ಸತ್ಸಂಗ ಮೂಲಕವಾಗಿ ಒಳ್ಳೆಯವರ ಒಡನಾಟದಿಂದ ನನ್ನ ಮನಸ್ಸನ್ನು ತಿಳಿಗೊಳಿಸ್ತಕ್ಕಂಥ ಭಾವವನ್ನ ಭಗವಂತ ನನಗೆ ಹಾಕಿದ್ರೆ ಖಂಡಿತವಾಗಿಯೂ ಕೆಲಸ ಕಾರ್ಯಗಳ ಮೂಲಕವಾಗಿ ನನ್ನ ಶಕ್ತಿ ಅದು ಅಶಕ್ತ ಆಗುವುದಿಲ್ಲ, ಅದು ಸಶಕ್ತ ಆಗ್ತದೆ. ಬಡಗ್ಯಾರ ಮನೆಯನ್ನ ಬಾಚಿ ಹಸಿ ಕಟ್ಟಿಗೆ ಕೆತ್ತಿ ಉಳಿ ಮಂಡ ಆಗುದಿಲ್ಲದು. ಹಸಿ ಕಟ್ಟಿಗೆ ಕೆತ್ತಿದಾಗ ಮತ್ತಷ್ಟು ಸಾನಿ ಹಿಡಿದಂಗ ಅದು ಮುಂದೆ ಅದು ಹೊರತಾಗ್ತೈತೆ ಅಂತ. ಹಂಗ ಕೆಲಸ ಒಳ್ಳೆಯ ಕೆಲಸ ಮಾಡಿದಾಗ ಮನಸ್ಸು ತೀಕ್ಷ್ಣಗೊಳ್ತದೆ, ಆನಂದವನ್ನ ಅನುಭವಿಸ್ತದೆ, ಇನ್ನಷ್ಟು ಮಾಡಬೇಕು ಅಂತಕ್ಕಂಥ ಜಾಗ್ರತೆ ಹೆಚ್ಚಾಗ್ತದೆ, ಉತ್ಸಾಹ ಇಮ್ಮಡಿಗೊಳ್ತದೆ. ಅಂಥ ಜೀವನದೊಳಗ ಸಂತೃಪ್ತಿ ಯಾವತ್ತೂ ಇರ್ತೈತಿ ಅಂತಕ್ಕಂಥದ್ದೇ ಇವತ್ತಿನ ಆಶಯದ ಮಾತು ಆಗಿರುವ ಕಾರಣಕ್ಕಾಗಿ ಸ್ನೇಹಿತರೆ ಇವೆಲ್ಲವನ್ನು ನಾವು ಇವತ್ತೇನ ತಗೊಂಡಿವಿ. ಇವೆಲ್ಲ ಉತ್ತಮವಾಗಿರ್ತಕ್ಕಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋಣ, ಉತ್ತಮವಾಗಿರ್ತಕ್ಕಂಥ ಸತ್ಸಂಗದಲ್ಲಿ ಬೆಳೆಯೋಣ. ಒಳ್ಳೆಯ ಕೆಲಸ ಅಂತ ನಮಗೆ ಅನಿಸಿದಾಗ ಅದನ್ನು ಮಾಡಲಿಕ್ಕೆ ಇಂದ ನಾಳೆ ಅಂತ ಎನಿಸುವುದು ಬೇಡ. ಅವಕಾಶ ಸಿಗ್ತೈತೇನು ಇಲ್ಲ ಗೊತ್ತಿಲ್ಲ, ಅಂತೂ ಒಳ್ಳೆಯ ಕೆಲಸ ಮಾಡಿ ಸಂತೃಪ್ತಿಯಿಂದ ಬದುಕೋಣ ಅಂತಕ್ಕಂಥದ್ದೇ ಆಶಯ ಭಾವನೆಯಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಮನಸ್ಸನ್ನು ಬಿಟ್ರೆ ಮತ್ತೇನು ಇಲ್ಲ. ಹಾಲಿದ್ದಂಗದ ಹಾಲಿನಂತ ಮನಸ್ಸು ಅಂತ ಹೇಳ್ತಾರೆ, ಯಾರಾದ್ರ ಮಜ್ಜಿಗೆ ಅಂತ ಮನಸ್ಸು ಅಂತ ಹೇಳ ಇಲ್ಲ. ಅದಕ್ಕೆ ಹಾಲಿನಂತ ಮನಸ್ಸು ಯಾಕಂದ್ರು ಅಂತ ಹೇಳಿದ್ರೆ ಹಾಲಿಗೆ ಹೆಪ್ಪ ಹಾಕಿದ್ರೆ ಮೊಸರು ಆಕತ್ತೆ, ಮೊಸರು ಕಡದ್ರೆ ಬೆಣ್ಣೆ ಆಕತ್ತೆ, ಬೆಣ್ಣೆ ಕಡದ್ರೆ ತುಪ್ಪ ಆಕತ್ತೆ. ಏನು ಮಾಡಿದ್ರು ಅದು ಒಪ್ಪಿಟ್ಟಿರುವಂತಹ ಹೆಂಗ ಭಕ್ಷ್ಯ ಭೋಜ್ಯ ಆಗ್ತದೆ ಅಲ್ಲ, ಹಂಗ ಮನಸ್ಸಂತಕ್ಕಂಥದ್ದು ಸಶಕ್ತವಾಗಿರ್ತಕ್ಕಂಥ ಮನಸ್ಸು ಬದುಕಿನೊಳಗ ಸಂತೃಪ್ತಿ ಭಾವವನ್ನು ತಂದು ಕೊಡ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಮೆಲುಕು ಹಾಕ್ತಾ ಇದ್ದೇನೆ. ಅದಕ್ಕೆ ಭಗವಂತನಲ್ಲಿ ಮತ್ತೆ ಎಲ್ಲ ಗಣ್ಯಮಾನ್ಯರಲ್ಲಿ, ನನ್ನ ವಿದ್ವಜ್ಜನರ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ವೇದಿಕೆ ಎಲ್ಲ ಆರಾಧಕರಲ್ಲಿ ಸನ್ಮಿತ್ರರಲ್ಲಿ ಇಷ್ಟೇ ಸಶಕ್ತ ಮನವನ್ನು ಕೊಟ್ಟು ಎಲ್ಲರ ಜೀವನ ಸಂತೃಪ್ತಿ ಆಗಲಿ ಅಂತ ತಿಳ್ಕೊಂಡು ಹಾರೈಸ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಅಷ್ಟಲ್ಲ, ಇದು ಸೂತ್ರದ ಉಪಾಧಿಯಲ್ಲಿರ್ತಕ್ಕಂಥದ್ದು. ಎಲ್ಲರ ಮನಸ್ಸು ಸಮೃದ್ಧಗೊಳ್ಳಲಿ, ಸಕಲರ ಸಂಕಟ ನೀಗಲಿ, ಬದುಕಿನ ಭವನೆಗಳು ದೂರ ಆಗಲಿ, ಎಲ್ಲರ ಜೀವನವೂ ಕೂಡ ಸಂತೃಪ್ತಿಯಿಂದ ಕೂಡಿರಲಿ ಅಂತ ತಿಳ್ಕೊಂಡು ಹಾರೈಸಿ ಈ ಅವಕಾಶವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಸಾಹಿತ್ಯ ಸಿಂಚನ ವೇದಿಕೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕ ಸಮಿತಿ ಬಾಗಲಕೋಟೆ ಹಾಗೂ ಜಿಲ್ಲಾ ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಜೊತೆಗೆ ಇಂದಿನ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿದ್ವಜ್ಜನರಿಗೆ, ಹಿರಿಯರಿಗೆ ನನ್ನ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ಅವಕಾಶಕ್ಕೆ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ನಮಸ್ಕಾರ.